ಕನ್ನಡ ಚಿತ್ರರಂಗದ ಎರಡು ಮುತ್ತುಗಳು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗೆ ಡಾಕ್ಟರ್ ಬಿ ಸರೋಜಾದೇವಿ ಇಬ್ಬರಿಗೂ ಕೂಡ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಸೊ ಈ ಎರಡು ಮುತ್ತುಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಅದು ದೊಡ್ಡಣ್ಣ ಅವರು ಮಾತನಾಡಿದ್ರೇ ನಿಜವಾಗ್ಲೂ ಚೆನ್ನಾಗಿರೋದು. ಯಾಕಂದರೆ ಅವರ ಇಡೀ ಸಮಗ್ರ ಜೀವನವನ್ನು ಅವರು ನೋಡಿರೋವಂಥದ್ದು. ಸೊ ಅವ್ರ ಮಾತುಗಳಲ್ಲಿ ನೀವು ಈಗ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತು ಡಾಕ್ಟರ್ ಬಿ ಸರೋಜಾದೇವಿ ಅವ್ರ ಬಗ್ಗೆ ಕೇಳ್ಬೋದು. ದೊಡ್ಡಣ್ಣ ಸರ್, ಈ ವಿಷಯ ಕೇಳಿದ್ದಾದಮೇಲೆ ನನಗೆ ಗೊತ್ತು ನೀವು ತುಂಬಾ ಖುಷಿ ಪಟ್ಬಿಟ್ಟಿರ್ತೀರ. ಯಾಕಂದರೆ ವಿಷ್ಣು ಸರ್ದು ನಿಮ್ಮದು ಕಾಂಬಿನೇಷನ್ನು ಒಂದು ಒಡನಾಟ ಇದೆಯಲ್ಲ, ಅದು ನಿಜವಾಗ್ಲೂ ನಾವು ಸ್ಕ್ರೀನ್ಗಳಲ್ಲಿ ನೋಡಬೇಕಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವರು ಕಾಂಬಿನೇಷನ್ನು, ತಮಾಷೆ ಎಲ್ಲ ಅಂತ ಅನಿಸುತ್ತೆ. ಇನ್ನು ನೀವು ನಿಜ ಜೀವನದಲ್ಲೂ ಅವ್ರ ಜೊತೆ ಅಷ್ಟೇ ಒಡನಾಟ ಇಟ್ಕೊಂಡಿದ್ರಿ. ಸೊ ಎಷ್ಟು ಖುಷಿ ಆಯಿತು ಸರ್? ಅಮ್ಮ, ತುಂಬ ಖುಷಿ ಆಯಿತು. ನಿನಗೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಒಳ್ಳೆ ವಿಷಯನ ಜ್ಞಾಪಿಸಿದೆ. ಏಕೆ ಅಂತಂದರೆ, ಒಳ್ಳೆ ಸ್ನೇಹಿತರು ಸಿಗಬೇಕಾದ್ರೆ, ಒಳ್ಳೆ ಸಂಬಂಧಗಳು ಸಿಗಬೇಕಾದ್ರೆ, ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ಗೊತ್ತಾಯ್ತಾ, ಜನ್ಮಾಂತರದ ಪುಣ್ಯಗಳು ಬೇಕಣಮ್ಮ. ಆ ವಿಷಯದಲ್ಲಿ ನಾನು ಹೆಮ್ಮೆ ಪಡ್ತೀನಿ. ಏಕೆ ಅಂತಂತಂದರೆ, ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಮೇರು ಪರ್ವತ ಅವ್ರ ಸಹವಾಸ ಸಿಕ್ತು. ಮೇರು ನಟ ಗೊತ್ತಾಯ್ತದ. ಅಜಾತ ಶತ್ರು ಯಾರು? ವಿಷ್ಣುವರ್ಧನ್. ಅಜಾತ ಶತ್ರು ಅವ್ರ ಸ್ನೇಹ ಸಿಕ್ತು. ಡಾಕ್ಟರ್ ಅಂಬರೀಷ್ ಸಿಕ್ತು, ರೆಬಲ್ ಸ್ಟಾರ್ ಅಂಬರೀಷ್. ಮಾತು ಹೊರಟು, ಮನಸ್ಸು ಬೆಲ್ಲ, ಬೆಲ್ಲಕ್ಕಿಂತ ಸಿಹಿ ಬೇರೊಂದಿಲ್ಲ. ಆಮೇಲೆ ಶಂಕರ್ ನಾಗು. ಹಾಗಾಗಿ ಆ ವಿಷಯದಲ್ಲಿ ನಾನು ತುಂಬ ಪುಣ್ಯವಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರೊಳಗಾಗೂ ವಿಷ್ಣುವರ್ಧನ್ ಸಾರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದ್ದು ನನಗೇ ಸಿಕ್ಕಿದಷ್ಟು ಹೆಮ್ಮೆ ಆಗ್ತಾಯಿದೆ ಕಣಮ್ಮ. ಯಾಕೆ ಅಂತಂತಂದರೆ, ಒಬ್ಬ ಪೋಷಕ ನಟನಾಗಿ ನಾನು ಸುಮಾರು 38ರಿಂದ 40 ಪಿಕ್ಚರ್ ವಿಷ್ಣುವರ್ಧನ್ ಜೊತೆ ಮಾಡಿದ್ದೀನಿ ಅಂದರೆ ನೀನು ನಂಬಲೇಬೇಕು. ಅದರಲ್ಲಿ ಇವತ್ತಷ್ಟೇ ಅಲ್ಲ, ಇನ್ನು 50 ವರ್ಷ ಹೋದ್ರೂ ಸಹಿತ ಅದು ಎವರ್ಗ್ರೀನ್. ಅದನ್ನು ಹಾಕೊಂಡ್ರೆ ಜನ ನಗ್ತಾರೆ. ಏಕೆ ಅಂತಂತಂದರೆ, ನಮ್ಮದು ಅನ್ನೋದೇನಿಲ್ಲ, ಎಲ್ಲ ಭಗವಂತ ಕೊಟ್ಟಿರೋ ಭಿಕ್ಷೆ ಅದು ಗೊತ್ತಾಯ್ತಾ. ಹಾಗಾಗಿ ವಿಷ್ಣುವ್ರ ಜೊತೆ ಕಳೆದಂತಹ ಸಮಯನೇ ಆಗಿರ್ಬೋದು, ಅವ್ರ ಜೊತೆ ಪಾತ್ರ ಮಾಡಿದ ಪಿಕ್ಚರ್ಗಳೇ ಆಗಿರ್ಬೋದು, ಅದನ್ನು ನೆನೆಸ್ಕೊಂಡಾಗ ಆನಂದ ಆಗುತ್ತೆ. ಏಕೆಂದರೆ ಅದಕ್ಕಿಂತನೂ ಸಂತೋಷವಾದ ವಿಷಯ ಇನ್ನೊಂದಿಲ್ಲ. ಅವ್ರಿಗೆ ಬಂದಿದ್ದು ನನಗೆ ಬಂದಷ್ಟು ಸಂತೋಷ ಆಗಿದೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ. ಏಕೆಂದರೆ ನಿಜವಾದ ಕಾರಣ ಯಾರು ಅಂತಂತಂದರೆ ನಮ್ಮ ಇವರು ವಿಷ್ಣುವರ್ಧನ್ ಅವರು. ಏಕೆಂದರೆ ಯಾರಿಗೂ ಜೀವನದಲ್ಲಿ ಕೆಟ್ಟದನ್ನು ಬಯಸ್ತಿಲ್ಲ, ಖಂಡಿತವಾಗ್ಲೂ. ಆದರೆ ಎಲ್ಲದನ್ನೂ ಕಷ್ಟ ಅವನು ಕೊಟ್ಟರು ಸಹಿತ ವಿಷಕಂಠದ ಥರ ನುಂಗ್ಕೊಂಡು ಸುಮ್ಮನಾದರೆ ಹೊರತು ಇದು ಮಾಡಲಿಲ್ಲ. ಅವ್ರಿಗೇನೂ ಬೇಕಾಗಿರಲಿಲ್ಲ ಗೊತ್ತಾಯ್ತಾ. ಆದರೆ ಎಲ್ಲೋ ಒಂದು ಅವರ ಆತ್ಮ ಇವತ್ತು ಸಂತೋಷದಿಂದ ಉಬ್ಬುತ್ತೆ. ವಾ, ನನ್ನನ್ನು ಕೊನೆಯೋದ್ರೂ ಗುರ್ಸಿದ್ರಲ್ಲ, ಕರ್ನಾಟಕ ರತ್ನ ಕೊಟ್ಟರಲ್ಲ ಅಂತ ಆನಂದ ಪಡುತ್ತೆ. ಅದೇ ಸಂದರ್ಭದಲ್ಲಿ ಇನ್ನೊಬ್ಬರು ಮೇರು ನಟಿ. ಏಕೆಂದರೆ ನಟರಿಗೆ ಬರೀ ಪ್ರತಿಭೆ ಇದ್ದರಷ್ಟೇ ಸಾಲದು, ಅದೃಷ್ಟನೂ ಬೇಕು, ದೈವ ಬಲ ಬೇಕು. ಅದಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಏಕೆಂದರೆ ಆ ವಿಷಯದಲ್ಲಿ ಪ್ರತಿಭೆ ಮತ್ತು ದೈವಬಲ ಇದ್ದಿದ್ದು ನಾನು ನೋಡಿದ ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಭಾರತದ ಸಾಮ್ರಾಜ್ಞಿ ಅಂದರೆ ಬಿ ಸರೋಜಾದೇವಿ. ಯಾಕೆ ಅಂತ ಕೇಳಬೇಕು ನೀನು. ಎಷ್ಟು ಜನ ಸೂಪರ್ ಸ್ಟಾರ್ಗಳಿದಾರಲ್ಲ, ಎಲ್ಲ ಭಾಷೆಗಳಲ್ಲಿ, ಹಿಂದಿ, ತಮಿಳು, ತೆಲುಗು, ಕನ್ನಡ, ಎಲ್ಲ ಭಾಷೆಗಳಲ್ಲಿ ಪಂಚಭಾಷಾ ತಾರೆ ಆ ಅಮ್ಮ. 50 ವರ್ಷದ ಸುದೀರ್ಘ ಸೇವೆ. ಹಿಂದಿ ಒಳಗೆ ತಗೊಳ್ಳಿ, ಸುನಿಲ್ ಜೊತೆ ಮಾಡಿದ್ದಾರೆ, ರಾಜೇಂದ್ರ ಕುಮಾರ್ ಜೊತೆ ಮಾಡಿದ್ದಾರೆ, ಶಮ್ಮಿ ಕಪೂರ್ ಜೊತೆ ಮಾಡಿದ್ದಾರೆ, ದಿಲೀಪ್ ಕುಮಾರ್ ಜೊತೆ ಮಾಡಿದ್ದಾರೆ. ಮೇರು ನಟರುಗಳು ಅವರೆಲ್ಲ ಆಯಿತಾ. ತಮಿಳಲ್ಲಿ ತಗೊಳ್ಳಿ, ಎಮ್ ಜಿ ರಾಮಚಂದ್ರನ್, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್. ಕನ್ನಡದಲ್ಲಿ ಕುಮಾರತ್ರಯರು ಯಾರ್ಯಾರು? ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಗೊತ್ತಾಯ್ತಾ. ತೆಲುಗಲ್ಲಿ ತಗೊಳ್ಳಿ, ಎನ್ ಟಿ ರಾಮರಾವ್, ನಾಗೇಶ್ವರರಾವ್. ಇನ್ನೇನಮ್ಮ ಬೇಕು? ಅವತ್ತಿನ ಕಾಲಕ್ಕೆ ನಟಿಮಣಿಯವರು ಇಲ್ಲ ಅಂತಲ್ಲ, ಮಹಾನ್ ಲಡತ್ ಕೊಡೋವಂಥ ನಟಿಮಣಿಗಳಿದ್ದರು. ಅವ್ರನ್ನ ಹೆಸರನ್ನ ಹೇಳೋದು ಬೇಡ ಇವಾಗ. ಆದರೂ ಸಹಿತ ಅವರೆಲ್ಲರ ಮಧ್ಯೆ ಒಂದು ಕನ್ನಡದ ಪ್ರತಿಭೆ ಅಲ್ಲಿಗೆ ಮುಟ್ತು ಅಂದರೆ ಇದಕ್ಕಿಂತಲೂ ಆನಂದ ಇನ್ನೇನಮ್ಮ ಜೀವನದಲ್ಲಿ. ಹಾಗಾಗಿ ಸರೋಜಕ್ಕಂಗೆ ಸಿಕ್ಕಿದ್ದು ನನಗೆ ತುಂಬ 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 ಖುಷಿ ಕೊಟ್ಟಿದೆ. ಅಷ್ಟೇನೋ ಇನ್ನೊಂದೇನು ಅಂದರೆ, ನನಗೆ ಕಾಲು ಆಪ್ರೇಷನ್ ಆಗಿ
ಹಾಸಿಗೆ ಮೇಲೆ ಮಲಗಿದ್ದೆ ನಾನು. ಆಗ ಟಿ ವಿ ಒಳಗೆ ಬರ್ತಾಯಿತ್ತು, ನಾನು ನೋಡಿದೆ. ಸುಗುಣಾ ನರಸಿಂಹಮ್ಮನ ನೋಡಿದಾಗ ಏನಾಯಿತು, ಬಿ ಸರೋಜಾದೇವಿ ನಿಧನ ಅಂತ ಮನಸ್ಸಿಗೆ ಭಾಳ ಆಯಿತು. ಆದರೆ ಮಡ್ರಾಸಿಂದ ಫೋನ್ ಬಂತು, ಎಲ್ಲರೂ ಸತ್ತಾಗಲಿ ನೀನು ಹೋಗ್ತೀಯಾ, ಆದರೆ ಸರೋಜಮ್ಮನಂಥ ಮೇರು ನಟಿ ಸತ್ತಾಗ ಯಾಕೆ ಹೋಗಲಿಲ್ಲ? ಇಲ್ಲ ನೀನು ಬೇರೆ ದೇಶದಲ್ಲಿರ್ಬೋದು, ಇಲ್ಲ ನೀನು ಆರೋಗ್ಯ ಕೈ ಕೊಟ್ಟಿರ್ಬೋದು, ಯಾವ್ದು ಸರಿ ಅಂತ ಕಾಂಚನ ಅವ್ರು ಕೇಳಿದ್ರು. ಆವಾಗ ನಾನು ಹೇಳಿದೆ, ಇಲ್ಲ ನೀವು ಹೇಳೋದು ಸರಿ, ನನಗೆ ಆರೋಗ್ಯ ಕೈ ಕೊಟ್ಟಿದೆ, ಹಿಂಗೆ ಎಡಗಾಲು ಫ್ರ್ಯಾಕ್ಚರ್ ಆಗಿದ್ದರಿಂದ ನಾನು ಹೋಗೋಕ್ಕಾಗ್ತಾಯಿಲ್ಲ, ಹಂಗೆ. ಅದೇ ನಾವೆಲ್ಲ ಮಡ್ರಾಸಲ್ಲಿ ಮಾತಾಡ್ಕೊಂಡ್ವಿ, ಹಳಬರೆಲ್ಲ ಮಾತಾಡ್ಕೊಂಡ್ವಿ ಅನ್ನೋ ಮಾತನ್ನು ಹೇಳಿದ್ರು. ಹಾಗಾಗಿ ಸರೋಜಕ್ಕಂಗೆ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಸರ್, ಇವರಿಬ್ಬರು ಜೀವನವನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ವಿಷ್ಣು ಸರ್ ಬಗ್ಗೆ ಹೇಳೋದಾದರೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ಯಾಕಂದರೆ ಈಗ ಜನ್ಮೋತ್ಸವ ಅವ್ರದ್ದು 75ನೇ ವರ್ಷದ್ದು ನಾಳೆ. ಸೊ ಈ ಸಂದರ್ಭದಲ್ಲಿ ಅವರನ್ನು ನೆನೆಯೋದಾದರೆ ಸರ್, ಜೊತೆಗೆ ನೀವಿಬ್ಬರು ಯಾವತ್ತಾದರೂ ಅವ್ರ ಬರ್ತಡೇಗೆ ಮೀಟ್ ಆಗಿದ್ದು ಮತ್ತು ಭೇಟಿ ಮಾಡಿದ್ದು, ಅವ್ರು ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಆ ಥರದ್ದೆಲ್ಲ ಏನಾದರೂ ನೆನಪಿದೆಯಾ ಸರ್? ಅಮ್ಮ, ವಿಷ್ಣುವರ್ಧನ್ ಅಂದರೆ ನಾನು ಹೇಳಿಲ್ಲ ಒಂದೇ ಮಾತಲ್ಲಿ ಅಜಾತ ಶತ್ರು. ಅವ್ರಿಗೆ ಶತ್ರುಗಳೇ ಇರಲಿಲ್ಲ ಆ ಅಪ್ಪನ ದೃಷ್ಟಿಯಲ್ಲಿ. ಎಲ್ಲ ನನ್ನವರು ಅನ್ನೋ ಭಾವ ಇತ್ತು. ಅರ್ಥ ಆಯ್ತಾ? ಸುಮಾರು ಸತಿ ನಿನಗೆ ನನ್ನ ಜೀವನದ ಎಷ್ಟೋ ಘಟನೆಗಳನ್ನು ಜ್ಞಾಪಿಸ್ಕೋಬೇಕು. ಅವ್ರ ಮನೇಲಿ ಊಟ ಮಾಡಿದ್ದು ತುಂಬ ಸಲ ಊಟ ಮಾಡಿದ್ದೀವಿ, ತುಂಬ ಸಲ. ಅದು ಲೆಕ್ಕನೇ ಇಲ್ಲ. ಅವ್ರ ಮನೇಲಿ ಅಂಬರೀಷನ ಮನೇಲಿ ಆಗಿರ್ಬೋದು, ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಆಗಿರ್ಬೋದು, ಇವತ್ತೂ ಸಹಿತ ಈ ಕ್ಷಣಕ್ಕೂ ಆ 3 ಮನೆಯಲ್ಲಿ ನನಗೊಂದು ತಟ್ಟೆ ಇದೆ ಅಂದರೆ, ಊಟದ ತಟ್ಟೆ ಖಾಲಿ ಇದೆ. ನನಗಿಂತನೂ ಪುಣ್ಯವಂತ ಇನ್ಯಾರಿದ್ದಾರಮ್ಮ. ಹಾಗಾಗಿ ಎಷ್ಟು ಸರಿ ಏನಾಗೋದು ಅಂತಾರೆ, ಊಟ ಮಾಡಬೇಕಾದ್ರೆ, ವಿಷ್ಣು ಸರ್ ನಿಮ್ಮ ಮನೇಲಿ ಬಿಸಿಬೇಳೆ ಬಾತು ಮೊಸರನ್ನ ಅಂದರೆ ಅದೇನೋ ನನಗೆ 2 ಹೊಟ್ಟೆ ಕಣ್ರಿ ಅನ್ಸುತ್ತೆ. ಹೌದಾ ದೊಡ್ಡು, ವೆರಿ ಗುಡ್ ಅನ್ನೋರು. ಕೆಲವು ಸತಿ ಏನು ಮಾಡಿಬಿಡೋರು, 7:20ಕ್ಕೆ ಫೋನ್ ಮಾಡೋರು, 7-7:30 ಒಳಗೆ, ದೊಡ್ಡು ಇವತ್ತು ನಿಮ್ಮ ಬಿಸಿಬೇಳೆ ಬಾತು, ನಿಮ್ಮ ಮೊಸರನ್ನ ಮತ್ತು ಚಟ್ನಿ ಎಲ್ಲ ರೆಡಿ ಇದೆ, 9 ಗಂಟೆಗೆ ನೀವು ಇಲ್ಲಿ ಇದ್ದುಬಿಡ್ಬೇಕು. ನಾನು ರಾಕ್ಲೈನ್ ವೆಂಕಟೇಶ ಎಲ್ಲೇ ಇದ್ರೂ ಇಮ್ಮಿಡಿಯೇಟಾಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಗೊತ್ತಿದ್ದಾರೆ. ಯಾಕೆಂದರೆ ಶಿಸ್ತಿನ ಸಿಪಾಯಿ ಇದ್ದಂಗೆ. 9:30 10 ಗಂಟೆ ಅಂತ ನಾವು ಮಾತಾಡ್ತಾಯಿದ್ರೆ ಬಾಬಿ ಅಮ್ಮನ ಹತ್ರ, ಸಿ ಯು ಟುಮಾರೋ ಅಂತ ಹೋಗ್ಬಿಟ್ಟು ಮಲಗಿಬಿಡೋರು. ಗೊತ್ತಾಯ್ತಾ? ಶೂಟಿಂಗ್ ಅಂದ್ರೂ ಅಷ್ಟೇ, ಶೂಟಿಂಗಿಗೆ 7 ಗಂಟೆ ಅಂದರೆ 7 ಗಂಟೆಗೆ ಇನ್ನೂ 10 ನಿಮಿಷ ಮುಂಚೆನೇ ಇರ್ತಾಯಿದ್ರು. ಅಂಥ ಶಿಸ್ತಿನ ಸಿಪಾಯಿ ಯಾರಾದರೂ ಇದ್ದರೆ, ಹಳಬರೆಲ್ಲ ಹಂಗೆ ಕಣಮ್ಮ, ನಮ್ಮ ಸ್ಕೂಲ್ಗಳೆಲ್ಲ ಹಂಗೇ. ಯಾಕೆಂದರೆ ನಮ್ಮೆಲ್ಲರಿಗೂ ಅಣ್ಣ ಅಂದರೆ ಯಾರು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್. ಅವರೇ ಹಿರಿಯಣ್ಣನ ಸಾಲು, ಹಿರಿಯಕ್ಕನ ಸಾಲು ಮನೆ ಮಂದಿಗೆಲ್ಲ ಅನ್ನಂಗೆ ನಮಗವರು ಎಷ್ಟು ಸರಳವಾಗಿರಬೇಕು, ಎಷ್ಟು ಶಿಸ್ತಿನಿಂದ ಇರಬೇಕು, ಎಷ್ಟು ನನಗಿಂತ ಕಿರಿಯನಿಲ್ಲ ಅನ್ನೋ ಭಾವ ಇರಬೇಕು ಅಂತ ಹೇಳ್ಕೊಟ್ಟವ್ರು ಡಾಕ್ಟರ್ ರಾಜ್ಕುಮಾರ್. ಇವ್ರನ್ನೆಲ್ಲರನ್ನೂ ನೋಡಿದ್ನಲ್ಲಮ್ಮ, ನನಗಿಂತನೂ ಪುಣ್ಯವಂತ ಇನ್ನೊಬ್ಬ ಇಲ್ಲ ಮಗಳ. ಸರ್, ಇನ್ನು ಅಂಬರೀಷ್ ಸರ್ ಮತ್ತು ವಿಷ್ಣು ಸರ್ ಒಂದು ಸ್ನೇಹದ ಬಗ್ಗೆ ಹೇಳೋದಾದರೆ, ನಾನು ತುಂಬ ಸರಿ ಅಂಬರೀಷ್ ಸರ್ನ ಮಾತಾಡ್ಸಿದ್ದೀನಿ. ಆವಾಗ ಅವರು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆದರೆ ವಿಷ್ಣು ಸರ್ ಬಗ್ಗೆ ಕೇಳಿದಾಗ ಮಾತ್ರ ಮೌನಕ್ಕೆ ಜಾರಿಬಿಡ್ತಾಯಿದ್ರು. ಯಾಕೆ ಆ ಮೌನ? ಅವರಿಬ್ಬರು ಫ್ರೆಂಡ್ಶಿಪ್, ಕುಚ್ಚುಕ್ಕು ಗೆಳೆತನದ ಬಗ್ಗೆ ಹೇಳೋದಾದರೆ ಸರ್, ನೀವು ಅಮ್ಮ, ಅವ್ರ ಗೆಳೆತನದ ಹೇಳೋದಾಯ್ತು ಅಂತಂದರೆ, ಅವರಿಬ್ಬರ ಮಧ್ಯೆ ಯಾವತ್ತೂ ಸಹಿತ ನಾವು ಯಾರೂ ಹೋಗಬಾರ್ದು. 3ನೇವ್ರು ಹೋದರೆ ನಿಷ್ಠೂರ ಆಗ್ತಾ ಇದ್ದಿದ್ದೇ 3ನೇವ್ರು. ಅವರ ಹಾಲು ಜೇನು ಅಂತಾರಲ್ಲಮ್ಮ, ಹಾಲು ಜೇನಿನ ಥರ ಅವರಿಬ್ಬರು ಸ್ನೇಹ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಹಾಲು ನೀರನ್ನು ಒಟ್ಟಿಗೆ ಬೆರೆಸಿದ್ರೆ ಹಾಲು ಯಾವುದು ನೀರು ಯಾವುದು ಕಂಡುಹಿಡಿಯೋಕ್ಕಾಗಲ್ಲ. ಅದೇ ಥರ ಅವರಿಬ್ಬರು ಸ್ನೇಹ. ಯಾರೂ ಹೋಗ್ತಿರಲಿಲ್ಲ. ಏಕೆಂದರೆ ಕಲಾವಿದರ ಸಂಘದ ಕಟ್ಟಬೇಕಾದ್ರೆ ಎಷ್ಟು ಪ್ಲಾನ್ಗಳ ವಿಷಯದಲ್ಲಿ, ಎಷ್ಟು ಯಾವ್ಯಾವ್ದು ಎಲ್ಲೆಲ್ಲಿ ಬರಬೇಕು, ಏನೇನಾಗಬೇಕು, ವಾಸ್ತು ಪ್ರಕಾರ ಅಂತ ಮಾತು ಬಂದಾಗ ಒಂದೇ ಒಂದು ಇದಿರಬೇಕು. ಯಾವುದು ಕಲಾವಿದರ ಸಂಘಕ್ಕೆ ಲಿಫ್ಟ್ ಒಂದೇ ಸಾಕು ಅಂದಾಗ ವಿಷ್ಣು ಅವ್ರು ಹೇಳಿದ್ರು 2 ಬೇಕು ಅಂತ. ಹಿಂಗೆ ಅಂದರು ಲೆಫ್ಟ್ ಹ್ಯಾಂಡಲ್ಲಿ, 2 ಬೇಕು ದೊಡ್ಡ, ಹೇಳೋನಿಗೆ ಗೌಡನಿಗೆ ಅಂತ. ನನಗೆ ಹ್ಞೂ ಅಂತ ಒಪ್ಕೊಳ್ಳಲ್ಲ, 2 ಹಾಕ್ಸೋಣ ಬಿಡೋ ಇವಾಗೇನು ಅಂತ. ಆ ಥರ. ಏಕೆಂತಂದರೆ ಚೆನ್ನಾಗಿರೋರು ಎಲ್ಲ ಮೀಟಿಂಗ್ ಮುಗಿದ್ಮೇಲೆ, ವಿಷ್ಣು ಅದು ಹಂಗೆ ವಿಷ್ಣು, ಅಂಬಿ ಹೌದಾ ಅಂತ ಇಬ್ಬರು ಒಟ್ಟಿಗೆ ಹಾಕ್ಬಿಟ್ಟರು. ಅವರವರು ಹತ್ರ ಹೇಳ್ಕೊಂಡು ಚೇರ್ ಹೇಳ್ಕೊಂಡು ಮಾತಾಡೋರು. ನಾನು ವೆಂಕಟೇಶ ಬಾಬಿ ಅಮ್ಮ ದೂರ ಆಗ್ತಾಯಿದ್ವಿ. ಈ ಥರ. ಏಕೆಂದರೆ ಅವರಿಬ್ಬರು ಸ್ನೇಹ ಮರೆಯಲಾಗೋದು. ಏಕೆಂದರೆ ಹಂಸಲೇಖ ಒಂದು ಹಾಡು ಬರೆದ, ಕುಚಿಕ್ಕು ಕುಚಿಕ್ಕು ಕುಚಿಕ್ಕು. ಅದನ್ನು ಇವಾಗ ನೋಡಿದ್ರೆ ಎಷ್ಟು ದುಃಖ ಆಗುತ್ತೆ ಅಂದರೆ ಅಷ್ಟು ದುಃಖ ಆಗುತ್ತೆ ಕಣಮ್ಮ. ಏಕೆಂತಂದರೆ ತೋರಿಕೆ ಬೇರೆ, ಸತ್ಯ ಬೇರೆ. ಇದು ಸತ್ಯ ನಾವು ನೋಡಿದ್ದು. ಅವರಿಬ್ಬರು ಗೆಳೆತನ ಇದೆಯಲ್ಲ,
ಹ್ಯಾಟ್ಸಪ್. ಅದನ್ನೇ ಸರ್ ಹೇಳಿದ್ದು, ನಾವು ಕೇಳಿದ್ರೆ ಅವ್ರಿಗೆ ಮಾತೇ ಬರ್ತಿರಲಿಲ್ಲ, ಎಮೋಷನಲ್ ಆಗಿಬಿಡೋರು ಕೇಳಿದ್ರೆ. ಅದ್ರ ಟಾಪಿಕ್ ಚೇಂಜ್ ಮಾಡ್ತಾಯಿದ್ರು, ಅದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ವಿಷ್ಣು ಸರ್ನ ಮಿಸ್ ಮಾಡ್ಕೊಳ್ತಾ ಇದ್ರು ಏನು ಅಂತ. ಯಾಕೆ ಮಾತಾಡಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ, ಆದರೆ ಅವರು ಒಳಗಿನ ಅಂತರಂಗ ಹೇಳೋದು ನೋವು, ಅದ್ರ ಬಗ್ಗೆ ಆ ಥರ ವ್ಯಕ್ತಪಡಿಸ್ತಾ ಇದ್ರು ಅವರು. ಸರ್, ಇನ್ನು ವಿಷ್ಣು ಸರ್ ಜೊತೆ ಅಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀರ. ಸೂರ್ಯವಂಶ ಅಂತೂ ನಾವಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸರಿ ಬಂದರೂ ನೋಡ್ತಾನೆ ಇರ್ತೀವಿ. ನಿಮ್ಮ ಕಾಮಿಡಿ ಆಗಿರ್ಬೋದು, ಮತ್ತು ಅವ್ರ ಜೊತೆ ನಿಮ್ಮ ಒಂದು ಬಾಂಡಿಂಗ್ ಆಗಿರ್ಬೋದು, ಅದೆಲ್ಲದ್ರ ಬಗ್ಗೆ. ನಿಮ್ಮ ಬೆಸ್ಟ್ ಸಿನಿಮಾ ಯಾವುದು ಸರ್ ಅವ್ರ ಜೊತೆ ನಿಮಗೆ ಅಂತಂದರೆ? ಮತ್ತು ನಿಮ್ಮ ಕ್ಯಾರೆಕ್ಟರ್ ನೋಡಿ ವಿಷ್ಣು ಸರ್ ಸಖತ್ತಾಗಿದೆ ದೊಡ್ಡ ನಿನ್ನ ಕ್ಯಾರೆಕ್ಟರ್ ಅಂತ ಹೇಳಿದ್ದು, ಆ ಥರದ್ದೆಲ್ಲ ಏನು? ಅಮ್ಮ, ಆಲ್ಮೋಸ್ಟ್ ನಾನು ವಿಷ್ಣು ಸರ್ ಜೊತೆಲಿ ಮಾಡಿದ್ದು ಎಲ್ಲ ಪಾತ್ರಗಳು ಚೆನ್ನಾಗಿದೆ, ಗೊತ್ತಿದ್ರ. ಅವರು ಲೆಫ್ಟ್ ಹ್ಯಾಂಡ್ನಲ್ಲಿ ಚೆನ್ನಾಗಿದೆ ಅಂತ ಬೆನ್ನ ಮೇಲೆ ಹೊಡೆದಿದ್ದು ಅಂತಂತಂದರೆ ಸೂರ್ಯವಂಶ, ಗೊತ್ತಾಯ್ತಾ? ಸೂರ್ಯವಂಶ ಅಂತಂತಂದರೆ, ಏಕೆಂದರೆ ತರಲೆ ನಾನು ಮುಖ್ಯಮಂತ್ರಿ ಚಂದ್ರು ಅಂದರೆ ನಮ್ಮಿಬ್ಬರದೂ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದವರು ನಾವು. ಏಕೆಂತಂತಂದರೆ ಇನ್ನು 50 ವರ್ಷ ಆದ್ರೂ ಅದು ಚಿರಂತನವಾಗಿರುತ್ತೆ. ಅದು ನಮ್ಮದು ಅನ್ನೋದೇನಿಲ್ಲ ನಮ್ಮ ಕೈಲಿ. ಎಲ್ಲ ಭಗವಂತ ಅವನ ಸೂತ್ರದ ಬೊಂಬೆಗಳು ನಾವು ನಮ್ಮ ಕೈಲಿ ಆಡಿಸ್ತಾನೆ. ಆವಾಗ ಒಂದು ಡೈಲಾಗ್ ಬರುತ್ತೆ ಅಂತಂದರೆ, ಸೀದಾ ಹೋದ್ರೆ ಪಾಂಡುಪುರ ಸಿಗ್ತದಾ? ವಿಷ್ಣು ಸರ್ ಹಿಂಗೇ ಹೋದರೆ ಕೈ ನೋವಾಯ್ತದೆ, ಕೈ ಕೆಳಿ ಕೇಳಿಸು, ಈಗ ಹೋಗು ಪಾಂಡುಪುರ ಸಿಗ್ತದೆ. ಇವೆಲ್ಲ ಏನು ಅಂತಂದರೆ ಸ್ಕ್ರಿಪ್ಟಲ್ಲಿ ಇಲ್ದಲೇ ಇರೋವು. ಏಕೆಂತಂದರೆ ಸಂದರ್ಭಕ್ಕೆ ತಕ್ಕನಂಗೆ ಬರುವಂಥ ಸಂಭಾಷಣೆಗಳು. ಹಾಗಾಗಿ ಜೀವನನ ಪಾತ್ರ ಮಾಡಬೇಕಾದ್ರೂ ಎಂಜಾಯ್ ಮಾಡಿದ್ವಿ. ಇನ್ನೊಂದು ಚಿತ್ರ ನಮ್ಮ ರಾಕ್ಲಿನ್ ಪ್ರೊಡಕ್ಷನ್ನಿಂದ ಬಂದಿದ್ದು. ಅದರಲ್ಲಿ ನಾನು ಬಡ್ಡಿ ವ್ಯವಹಾರ ಮಾಡ್ತಿರ್ತೀನಿ. ಬಡ್ಡಿ ವ್ಯವಹಾರ ಮಾಡಿದಾಗ ಏನಾಗುತ್ತೆ ಅಂತಂತಂದರೆ, ಯಾರೇ ಆಗಲಿ ಜೀವನದಲ್ಲಿ ಕೊನೆಗಾಲದಲ್ಲಿ ದುಡ್ಡನ್ನು ಎಷ್ಟು ಸೇಫ್ಟಿಯಾಗಿ ನೋಡ್ಕೊತೀರಾ, ಆ ದುಡ್ಡು ನಮ್ಮನ್ನು ಸೇಫ್ಟಿಯಾಗಿ ನೋಡ್ಕೊಳತ್ತೆ ಅನ್ನೋ ತತ್ವ. ವಿಷ್ಣು ಏನು ಅಂತ ನನ್ನ ಕ್ಯಾರೆಕ್ಟರ್ಗೆ ಗೊತ್ತಿರುತ್ತೆ, ಗೊತ್ತಾಯ್ತಾ? ಆದರೆ ಅವ್ರ ಹೆಂಡತಿ ಶ್ರುತಿ ಆ ಪಾತ್ರ ಮಾಡಿದರು. ಅವಳ ಕೈಲಿ ತೊಗೊಂಡು ಕೊಟ್ಟು, ಯಾರನ್ನು ನಂಬೇಡ, ಯಾವ ಮಕ್ಕಳನ್ನು ನಂಬೇಡ ತಾಯಿ, ತಗೋ ಈ ದುಡ್ಡು, ಇದನ್ನು ಗಟ್ಟಿ ಇರೋವ್ರಿಗೂ ಎಲ್ಲರೂ ನಿನ್ನ ಸೇವೆ ಮಾಡೋಕ್ಕೆ ಬರ್ತಾರೆ. ಅಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರುವಂಥ ಒಂದು ಸನ್ನಿವೇಶ. ಅದನ್ನು ನೋಡಿ ವಿಷ್ಣುವರು ಎಷ್ಟು ಖುಷಿಪಟ್ಟಿದ್ರು ಅಂತಂತಂದರೆ, ದುಡ್ಡು ವಾ ಅಂತಂದಿದ್ರು. ಇವೆರಡು ಚಿತ್ರ ನಮ್ಮ ಮನಸ್ಸಿಗೆ ಅಲ್ಲಲ್ಲ, ಹಾಗಾಗಿ ತುಂಬ ತುಂಬ ಖುಷಿ ಕೊಟ್ಟಂಥದ್ದು. ಸಿರಿವಂತ ಪಿಕ್ಚರು ಎಸ್ ನಾರಾಯಣ್ ಡೈರೆಕ್ಷನ್. ಯಾಕೆಂತಂದರೆ ಆ ಸಿರಿವಂತ ನೋಡ್ಕೊಂಬಂದು ನನ್ನನ್ನು ಎಷ್ಟು ಸರಿ ಬೆನ್ನ ಮೇಲೆ ತಟ್ಟಿದ್ರು ಅಂದರೆ, ದೊಡ್ಡ ತುಂಬ ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟ್ರು ಅಂತ. ಅದೊಂದಾದಮೇಲೆ ಮೋಜುಗಾರ ಸೊಗಸುಗಾರ. ಏಕೆಂದರೆ ಪ್ರತಿ ಪಿಕ್ಚರ್ಗಳನ್ನು ಸಹಿತ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ವಿ ನಾವು. ವಿಷ್ಣು ಸರ್ ಇದ್ದಾರೆ ಅಂದರೆ ಮರೆಯೋಕ್ಕೆ ಆಗ್ತಾಯಿರಲಿಲ್ಲ. ಎಲ್ಲದಕ್ಕಿಂತ ನನಗೊಂದು ಘಟನೆ ಇವತ್ತು ಚೆನ್ನಾಗಿ ಜ್ಞಾಪಕದಲ್ಲಿದೆ. ಸೂರ್ಯವಂಶ ಪಿಕ್ಚರ್ ಇದೆಯಲ್ಲ, ಸೂರ್ಯವಂಶದ ನಿರ್ಮಾಪಕರು ಬಂದು HD ಕುಮಾರಸ್ವಾಮಿ ಅವರು. ಹ್ಯಾಟ್ಸಪ್. ಏನಾಯಿತು ಅಂತಂದರೆ, ನೇಕಾರಪೇಟೆ ಅಂತ ಒಂದೂರು, ಅಲ್ಲಿಂದ ನಾವು ಒಂದು ಡ್ಯಾಮ್ಗೆ ಹೋಗಬೇಕು. 360 ಕಿಲೋಮೀಟ್ರು. ಎಸ್ ನಾರಾಯಣ್ ಇವರಿಬ್ಬರು ಮಾತಾಡ್ಕೊಂಡು ಏನು ಮಾಡಿದ್ರು, ದೊಡ್ಡಣ್ಣ ಸ್ವಲ್ಪ ಲೇಟು ಹೇಳೋದು, ಹಂಗಾಗಿ ವಿಷ್ಣು ಸರ್ ಕಾರ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ವಿಷ್ಣು ಸರ್ಗೆ ಹೇಳ್ಬಿಟ್ಟು ಬೆಳಗ್ಗೆ ಬರ್ಬೇಕಾದ್ರೆ ನೀವು ಪಿಕಪ್ ಮಾಡಿ ಅಂತೇಳಿ ಇವರೆಲ್ಲ ಹಿಂದಿನ ದಿವಸ ರಾತ್ರಿನೇ ಹೊರಟೋಗ್ಬಿಟ್ರು. ಹಂಗಾಗಿ ವಿಷ್ಣು ಸಾರು ನಾನು ಇಬ್ಬರೇ ಇದ್ದಿದ್ದು ಗೆಸ್ಟ್ ಹೌಸಲ್ಲಿ. ಹಾಗಾಗಿ ಸರಿ ಏನಾಯಿತು, ಅಣ್ಣಯ್ಯ ನಾನು ಹೇಳಿದ್ದೀನಿ ನೀವು ಬಂದುಬಿಡಿ ಅಂದರು. ಅವತ್ತಿನ ಘಟನೆ ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಂದರೆ, ಮರೆಯೋಕ್ಕಾಗ್ದಲೇ ಇರೋ ಘಟನೆ ಅದನ್ನೇ. ಆಮೇಲೆ ನಮ್ಮ ವಿಷ್ಣು ಸರ್ ಹತ್ರ ರಾಧಾ ಅಂತ ಒಬ್ಬ ಡ್ರೈವರ್ ಇದ್ದ, ಚಾಲಕ, ತುಂಬ ಒಳ್ಳೆಯವನು. ಅವನೇನು ಮಾಡ್ದೆ, ಅವನಿಗೆ ಫಸ್ಟ್ ಹೇಳ್ಬಿಟ್ಟಿದ್ದೆ, ಒಂದು 5 ನಿಮಿಷ ಮುಂಚೆ ಕದ ಹೊಡೆದ್ಬಿಡಪ್ಪ, ಸಾರ್ ಇದ್ದಿದ್ದ ತಕ್ಷಣ ಬಂದ್ಬಿಟ್ಟು ನಂಗೆ ಕದ ಹೊಡೆದ್ರೆ ನಾನು ರೆಡಿ ಆಗ್ತೀನಿ. ನಾನು ನೋಡ್ತೀನಿ ಅವ್ನು ಮರ್ತುಬಿಟ್ಟಿದ್ದಾನೆ. ವಿಷ್ಣು ಸರ್, ದೊಡ್ಡ ನಂದು ಸ್ಥಾನ ಆಯಿತು, ಇನ್ನು 5ರಿಂದ 10 ನಿಮಿಷದಲ್ಲಿ ಬಟ್ಟೆ ಹಾಕ್ಕೊಂಡು ಬಾಗಿಲಿಗೆ ಬಂದುಬಿಡ್ತೀನಿ ಅಂದರು. ನಾನು ಹಿಂಗಿದ್ದು ರೆಡಿಯಾಗಿರಬೇಕು. ಟಕ 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 ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಎಲ್ಲ ರಾತ್ರಿ ನೀನು ಜೋಡಿಸಿಟ್ಟಿದ್ದೆ ಹಾಕ್ಕೊಂಡು ತಗೊಂಡು ಆಚೆ ಬಂದ್ಬಿಟ್ಟೆ. ಹಂಗಾಗಿ ಯಾಕೆ ಹೇಳ್ತೀನಿ ಈ ವಿಷಯನ ಅಂದರೆ, ಕೂತ್ಕೊಂಡಾಗ 360 ಕಿಲೋಮೀಟ್ರ್ ಹೋಗಬೇಕು, ಹೆಂಗೆ ದಾರಿ ಸೋಸೋದು? ದೊಡ್ಡ ನಮ್ಮಿಬ್ಬರಿಗೂ ಒಂದು ಹಸಿವಿದೆ. ಏನು ಹಸಿವು ಅಂದರೆ, ಜ್ಞಾನದ ಹಸಿವಿದೆ. ಯಾಕೆಂದರೆ ಇದನ್ನು ಎಲ್ಲೂ ಹೇಳೋಕ್ಕೆ ಸಂದರ್ಭ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಮ್ಮಿಬ್ಬರಿಗೂ ಜ್ಞಾನದ ಹಸಿವಿದೆ,
ತಿಳ್ಕೊಳ್ಳೋಕೆ ಇಷ್ಟ ಆದರೆ ನಾನು ಒಂದು ಒಳ್ಳೆ ಕ್ಯಾಸೆಟ್ ಹಾಕ್ತೀನಿ, ಹಾಕಿ ಯಾವುದೋ ಒಂದು ಒಳ್ಳೆ ಕ್ಯಾಸೆಟ್ ಹಾಕೋದು ವಿದ್ಯಾನಂದ ಶೆಣೆಯವರದು ಹಾಕಿದ ತಕ್ಷಣವೇ 3 ಕ್ಯಾಸೆಟ್ ಕೇಳ್ಕೊಂಡು ಹೋಗಿದ್ದೀವಿ. ನಾವು ಹೋಗಿ ಸ್ಪಾಟಲ್ಲಿ ಇಳಿದಾಗ 11 ಗಂಟೆ, ರಣ 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 ಬಿಸಿಲು. ಆದರೆ ಯಾವುದೇ ಕಾರಣಕ್ಕೆ ನಮಗೆ 360 ಕಿಲೋಮೀಟ್ರ್ ಬಂದಿದ್ದು ಗೊತ್ತೇ ಆಗಲಿಲ್ಲ. ಯಾಕೆಂದರೆ ವಿದ್ಯಾನಂದ ಶೆಣೆಯವರು ಮಾತಾಡ್ತಾ ಇರೋದು ಇವತ್ತು ನನ್ನ ಕಿವಿಲಿ ಗುಂಗಿಕೊಡ್ತಾ ಇದೆ. ಅದ್ರ ಬಗ್ಗೆ ವಿಷ್ಣು ಯಾವಾಗ ಸಿಕ್ಕಿದ್ರು ಹೆಂಗಿತ್ತು ಅಂದರೆ ಹ್ಯಾಟ್ಸಪ್ ವಿಷ್ಣು ಸರ್ ಅಂತ ಕೈ ಹಿಡ್ಕೊಂಡು ಕುಲುಕ್ತಾ ಇದ್ದೆ. ಇದು ನಮ್ಮ ಸ್ನೇಹ. ಯಾಕೆ ಸರ್ ಅವರು ಅಂತರ್ಮುಖಿ ಆಗೋದ್ರು ಕೊನೆಯದ ಟೈಮಲ್ಲಿ? ಅಂದರೆ ಲೈಕ್ ವಿಷ್ಣು ಅಂದರೆ ಆಧ್ಯಾತ್ಮದ ಹತ್ರ ಮೊರೆ ಹೋದರು, ಜೊತೆಗೆ ಸಾಯಿಬಾಬಾ ಥರ ಲುಕ್ ಆಗಿರ್ಬೋದು. ಯಾಕೆ ಅಂತ ಹೇಳ್ಬಿಟ್ಟು ನನ್ನನ್ನು ಅವ್ರನ್ನ ಕೇಳೋ ಪ್ರಶ್ನೆ ನಾನು ಕೇಳ್ತಿಲ್ಲ ಮಂಗಳ. ನೀನು ಯಾಕೆ ಅವರು ಇದಾದ್ರು ಅದಾದ್ರು ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಯಾಕೆ ಅಂತಂದರೆ ಒಂದು ಹಂತ ಮುಟ್ಟಿದ ಮೇಲೆ ಅಷ್ಟೇ ಪ್ರತಿಯೊಬ್ಬ ಗೊತ್ತಾಯ್ತರ. ಯಾವತ್ತು ಮನುಷ್ಯ ಆಸೆನ ದೂರ ಮಾಡ್ತಾನೆ ಆವತ್ತು ಆಧ್ಯಾತ್ಮಿಕತೆ ತಾನಾಗೇ ಬರುತ್ತೆ ಅಲ್ವಾ? ಅದು ಆಗಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಅವರಿಗೆ ಮೋಸ್ಟ್ಲಿ ನಾಳೆ 75ನೇ ವರ್ಷದ ಹುಟ್ಟುಹಬ್ಬ ಅಂತ ಕಾಣುತ್ತೆ. ವಿಷ್ಣುಜಿ ಹ್ಯಾಪಿ ಬರ್ಡೇ ಟು ಯು. ವಿಷ್ಣುಜಿ ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕನ್ನಡದಲ್ಲಿ ಏನು ಸಂಪಾದನೆ ಮಾಡಿಟ್ಟಿರ ಅಂದರೆ ಕೋಟ್ಯಾನು ಕೋಟಿ ನಿಮ್ಮ ಅಭಿಮಾನಿ ದೇವರುಗಳನ್ನ ಸಂಪಾದನೆ ಮಾಡಿದ್ದೀರ. ವಿಷ್ಣು ಅಭಿಮಾನಿ ಸಂಘ ಅಂದರೆ ಪ್ರತಿಯೊಬ್ಬರು ಕೈ ಮುಗಿಯುವಂಥದ್ದು. ಹಾಗಾಗಿ ನಿಮ್ಗೆ ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ಸದಾ ಒಳ್ಳೆಯದಾಗಲಿ. ನಮಸ್ಕಾರ. ವಿಷ್ಣು ಸರ್ ಅವರ ಹವ್ಯಾಸಗಳ ಬಗ್ಗೆ ಹೇಳೋದಾದರೆ, ಯಾಕಂದರೆ ಇಂದಿನ ಯುವತಿಯರಿಗೆ ಅದು ಸ್ಫೂರ್ತಿ ಆಗಬೇಕು ಅವರ ಹವ್ಯಾಸಗಳಾಗಿರ್ಬೋದು ಎಲ್ಲವೂ ಕೂಡ. ಯಾಕಂದರೆ ನಾನು ಕೇಳಿದ್ದೀನಿ ಶಿಸ್ತಿನ ಸಿಪಾಯಿ ಅಂತ. ಒಂದು ಶೂಟಿಂಗ್ ಟೈಮ್ ಇಷ್ಟು ಗಂಟೆಗೆ ಬರಬೇಕು ಅಂದರೆ ಅಷ್ಟು ಗಂಟೆಗೆ ಸ್ಪಾಟಲ್ಲಿ ಇರ್ತಾಯಿದ್ರು ಅಂತ ಕೇಳಿದ್ದೀನಿ ನಾನು. 5 ಗಂಟೆಗೆ ಅಂದರೆ 5 ಗಂಟೆಗೆ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಇರಬೇಕು ಅಂತಂದರೆ ಇರಬೇಕು ಅನ್ನೋ ರೀತಿ ಅವ್ರು ಬರ್ತಿದ್ರು ಸೆಟ್ಗೆ ಅಂತ. ಒಂದು ವಿಷಯ ಇಲ್ಲ, ನಾನು ಎಷ್ಟೋ ಇದನ್ನು ನೋಡಿದ್ದೀನಿ. ಏಕೆಂದರೆ ಒಂದು ಉದಾಹರಣೆ ತೊಗೊಂಡ್ರೆ ಒಬ್ಬರ ಬಗ್ಗೆನೇ ಮಾತಾಡೋದು ತಪ್ಪಾಗುತ್ತೆ. ಡಾಕ್ಟರ್ ರಾಜ್ಕುಮಾರನು ಅಷ್ಟೇ ಅರ್ಧ ಗಂಟೆ ಮುಂಚೆ ಇರ್ತಾಯಿದ್ರು. ಆಮೇಲೆ ವಿಷ್ಣುವ್ರೂ ಅಷ್ಟೇ 1/4 ಗಂಟೆ ಮುಂಚೆ ಇರ್ತಾಯಿದ್ರು. ಯಾಕೆ ಅಂತಂತಂದರೆ ನನ್ನಿಂದ ತೊಂದರೆ ಆಯಿತು ಅನ್ನೋ ಹೆಸರು ಬೇಡ, ಮನುಷ್ಯ ಹೋದ್ರೂ ಸಹಿತ ಇವಾಗ ನಾವು ಅವ್ರ ವಿಷಯ ಮಾತಾಡ್ತಾ ಇದ್ದೀವಿ, ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು ಅಂತ. ಅದು ಇವತ್ತಿನ ಪೀಳಿಗೆಗೆ ಅದು ಬಹಳ ಮುಖ್ಯವಾದಂಥದ್ದು. ಸಮಯಕ್ಕೆ ಅವರು ಎಷ್ಟು ಮಹತ್ವ ಕೊಡ್ತಾಯಿದ್ರು. ನಿನಗೆ ಜ್ಞಾನಿಗಳು ಒಂದು ಒಳ್ಳೆ ಮಾತು ಹೇಳ್ತಾರೆ, ಖರ್ಚು ಮಾಡಿದ ದುಡ್ಡು ನಾವು ವ್ಯಯ ಮಾಡಿದ್ದು ಸಮಯ ಜೀವನದಲ್ಲಿ ಮತ್ತೆ ಬರಲ್ಲ. ಅದಕ್ಕೆ ಯಾರೇ ಆಗಲಿ ಸಮಯನ ವ್ಯರ್ಥ ಮಾಡಲೇಬಾರ್ದು. ದುಡ್ಡೂ ಅಷ್ಟೇ ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು. ಹಾಗಾಗಿ ಶಿವಣ್ಣನೂ ಅಷ್ಟೇ ಇನ್ ಟೈಮಿಗೆ ಬರೋರು. ಗೊತ್ತಾ, ಸ್ವಲ್ಪ ತಡಾಗಿ ಸೂರ್ಯ ಹುಟ್ಟಬೇಕಾಗಿತ್ತು, ಆದರೆ ಅವನು ಯಾಕೆ ಅಷ್ಟು ಬೇಗ ಹುಡ್ತಾ ಇದ್ನೋ ಗೊತ್ತಿಲ್ಲ. ನಮ್ಮ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಇದ್ದಾರಲ್ಲ, ಅವ್ರು ಬರಬೇಕಾದ್ರೆ ಹೆಂಗೆ ಅಂದರೆ 10-10:30 ಅವ್ರು ಬರ್ತಾರೆ ಅಂದರೆ ಮೇಯ್ನ್ ಗೇಟಿಂದನೂ ಗಲ 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 ಶಬ್ದ ಇರೋದು. ಯಾಕೆ ಅಂತಂದರೆ ಒಬ್ಬೊಬ್ಬರು ಲೈಫ್ ಸಿಸ್ಟಮ್ ಒಂಥರ. ಎಲ್ಲ ಲೆಟ್ರೂ ನೋಡಿದ್ವಲ್ಲ, ನಮಗೆ ಖುಷಿ ಅನಿಸುತ್ತೆ ನನಗೆ. ಸರ್, ಈಗ ತುಂಬ ಜನ ಹೇಳೋದು ಕೇಳಿದ್ದೀನಿ, ಜಗತ್ತಲ್ಲಿ ಏನಾದರೂ ಸಾಧಿಸಬೇಕು, ನೀವೇನಾದರೂ ಮಾಡಬೇಕು ಅಂತಂದರೆ ಸೂರ್ಯ ನಿಮ್ಮನ್ನು ಎಬ್ಬರಿಸ್ಬಾರ್ದು, ನೀವೇ ಸೂರ್ಯನ ಎಬ್ಬರಿಸ್ಬೇಕು ಅಂತ. ರೆಬಲ್ ಸ್ಟಾರ್ ವಿಷಯದಲ್ಲಿ ಯಾಕೆ ಇದು ರಿವರ್ಸ್? ಮತ್ತು ಅವರು ಬರ್ತಾ ಇದ್ದಿದ್ದೇ ಲೇಟು, ಆದರೆ ಅವ್ರಿಗೆ ಎಲ್ಲವನ್ನ ಸಾಧಿಸಿದ್ರು. ಅಮ್ಮ ಏನಾಗುತ್ತೆ ಅಂತಂತಂದರೆ, ನಾನು ಅದನ್ನೇ ಹೇಳಿದ್ದು ನಿನಗೆ, ದೈವಬಲ ಇತ್ತು ಅವನಿಗೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಅಂಬರೀಷನ ಬಾಯಲ್ಲಿ ಪದೇ ಪದೇ ಕೇಳ್ತಾ ಇದ್ದಿದ್ದು ಒಂದು ಡೈಲಾಗು. ಏಕೆಂದರೆ ಏನಾದ್ರು ಜಾಸ್ತಿ ಯಾಕೆ ಅವ್ನು ನಂಗೆ ಬೈತೀಯ ಅಂತಂತಂದರೆ, ನಾನೇನಾಗ ಅಲ್ಲಿ ಬೈಟು ಕಾಪಿ ಕುಡಿಬೇಕಾಯ್ತಾನೆ ಕುದ್ರ ನನ್ನ ಮಗನೇ ಅಂತ ಬೈಯೋನು ನನಗೆ. ಯಾರ ಹತ್ರದಿಂದ ಏನೂ ಪ್ರತಿಫಲ ಅಪೇಕ್ಷೆ ಇಲ್ದಲೇ ಇದ್ದಾಗ ಆ ಥರ ಗಡ್ಸ್ ಬರುತ್ತೆ, ಆ ಥರ ಒಳ್ಳೆಯದು ಬರುತ್ತೆ. ಯಾರು ಅಂಬರೀಷ ಯಾರನ್ನ ಬೈಲಿಲ್ಲ ಆವಾಗ ಅವ್ರು ತಿಳ್ಕೊಬೇಕು ಅವ್ರ ಮೇಲೆ ಕೋಪ ಬಂದಿದೆ ಅಂತ. ಅಣ್ಣ ಯಾಕಣ್ಣ ಇವತ್ತು ನೀನು ನನ್ನ ಬೈಲಿಲ್ಲ ಅಂತ ಬಯಸ್ಕೊಳ್ಳೋರು. ಅದರಲ್ಲಿ ನಾನೂ ಒಬ್ಬ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಎಲ್ಲದಕ್ಕಿಂತ ನಿನಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಮೊನ್ನೆ ನನ್ನ ಮಗ ಒಂದು ವಿಡಿಯೋ ಕಳಿಸಿದ್ದ.
ಏನಂತಂತಂದರೆ ಮಂಡ್ಯದಲ್ಲಿ ಬೆಲ್ಲದ ಮಿಠಾಯಿ ಮಾಡ್ತಾರೆ. ನನಗೆ ಬೆಲ್ಲದ ಮಿಠಾಯಿ ಅಂದರೆ ತುಂಬ ಇಷ್ಟ. ಹಂಗಾಗಿ ಬೆಲ್ಲದ ಮಿಠಾಯಿ ತೊಗೊಂಬರೋಣ ಎಲ್ಲ ಆದಮೇಲೆ ಪ್ಯಾಕ್ ಮಾಡಿಕೊಡು, ಪ್ಯಾಕ್ ಮಾಡಿ ತೊಗೊಂಬಂದು ಕೊಟ್ಟಮೇಲೆ ಆ ಟಿ ವಿ ಇಟ್ಟಿರ್ತಾರಲ್ಲ, ಅಲ್ಲೊಂದು ದೊಡ್ಡ ಟೇಬಲ್ ಇತ್ತು, ಅಲ್ಲಿ ಜೋಡಿಸಿರೋಣ. ದೊಡ್ಡವನ್ನ ಹಾಂ ನನ್ನ ಮಗನೇ ನೀನು ಬೆಲ್ಲದ ಮಿಠಾಯಿ ನೋಡು ಅಲ್ಲಿ ಅನ್ನೋದು. ಏಕೆಂದರೆ ಸ್ನೇಹನೂ ಅಷ್ಟೇ ಸಿಹಿ ಕಣಮ್ಮ, ಯಾವತ್ತೂ ಕಹಿ ಆಗಲ್ಲ ಸ್ನೇಹ. ಹಾಗಾಗಿ ಒಬ್ಬ ಕೊಡುಗೈದಾನಿ ಯಾರಾದರೂ ಇದ್ದ ಕಲಿಯುಗ ಕರ್ಣ ಅಂದರೆ ಅದು ಅಂಬರೀಷ್ ಕಣಮ್ಮ. ಏಕೆಂದರೆ ಯಾವ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿಗೆ ಅವನು ಸಹಾಯ ಮಾಡಿಲ್ಲ ಹೇಳು. ನಾನು ಮನೆ ಕಟ್ಟಬೇಕಾದ್ರೆ ಶಂಕರ್ನಾಗು ಇವನು ಸಂಕೇತ್ ಅಂತ ಇತ್ತು, ಆ ಕೆಳಗಡೆ ಮೆಟ್ಲು ಕೆಳಗಡೆ ಇಬ್ಬರು ಅವನ 10,000 ಕೊಟ್ಟಿದ್ದರು. ನಾನು ಹೇಳ್ತಾ ಇರೋದು ಯಾವಾಗ 84-85 ಇಸ್ವಿ 10,000 ಅಂದರೆ ಅದು 10 ಲಕ್ಷಕ್ಕಿಂತಲೂ ಹೆಚ್ಚಿದ್ದು ದುಡ್ಡದು. ಏಕೆಂದರೆ ಎಲ್ಲ ಆದಮೇಲೆ ನಾನು ಅದನ್ನೊಂದು ಸತಿ ಉತ್ತಮ ಸ್ಥಿತಿಗೆ ಬಂದಾಗ ಕೊಡೋಕೆ ಹೋಗಿದ್ದಕ್ಕೆ ಅಂದರೆ ನನ್ನ ಮಗ ನೀನು ನನಗೆ ದುಡ್ಡು ಹಿಂತಿರುಗಿಸ್ಕೊಡೋಷ್ಟು ಶ್ರೀಮಂತ ಆಗ್ಬಿಟ್ಟ ಏನೋ ನನ್ನ ಮಗನೇ ಅನ್ನೋ ಅದು ಆತ್ಮದಿಂದ ಬರಬೇಕು ಆ ಒಳ್ಳೆತನ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಂಬರೀಷ್ಗೆ ಹ್ಯಾಟ್ಸಪ್ ಕಣಮ್ಮ. ಸರ್, ಇನ್ನು ವಿಷ್ಣು ಸರ್ ಕ್ರಿಕೆಟ್ ಹುಚ್ಚಿನ ಬಗ್ಗೆ ಹೇಳೋದಾದರೆ ಸರ್, ಸೊ ಸ್ನೇಹಲೋಕ ಅನ್ನೋ ಒಂದು ಕ್ರಿಕೆಟ್ ತಂಡವನ್ನು ಕಟ್ಟಿದ್ರು. ಅಂಬರೀಷ್ ಸರ್, ವಿಷ್ಣು ಸರ್ ಎಲ್ಲರೂ ಅದರಲ್ಲಿ ಭಾಗಿಯಾಗಿ ತುಂಬ ಖುಷಿಯಿಂದ ಆಡಿದರು ಇಡೀ ಕನ್ನಡ ಚಿತ್ರರಂಗ. ಸೊ ಅವರ ಕ್ರಿಕೆಟ್ ಹುಚ್ಚು ನೀವೇನಾದರೂ ನೋಡಿದ್ದೀರಾ? ಕ್ರಿಕೆಟ್ ಅಂದರೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತ? ನನಗೆ ಗೊತ್ತಿರೋಂಗೆ ವಿಷ್ಣು ಸಾರು ನ್ಯಾಷನಲ್ ಕಾಲೇಜು ಫೀಲ್ಡಲ್ಲಿ ಆಟ ಆಡ್ತಾಯಿದ್ದು. ಯಾಕೆಂತಂದರೆ ನ್ಯಾಷನಲ್ ಕಾಲೇಜ್ ಅಂದರೆ ಅನೇಕ ಪ್ರತಿಭಾವಂತರನ್ನು, ಪ್ರತಿಭಾಶಾಲಿಗಳನ್ನು, ಪ್ರತಿಭಾವಂತ ಯುವಕರನ್ನು ಹುಟ್ಟಾಗದಂತಹ ಜಾಗ, ವೇದಿಕೆ ಅದು. ಅವ್ರಿಗೆಲ್ಲರಿಗೂ ಗುರು ಯಾರು ಗೊತ್ತಾ? ನರಸಿಂಹಯ್ಯನವರು. ಯಾಕೆಂದರೆ ನರಸಿಂಹಯ್ಯ ಸರ್ಗೆ ಪ್ರಾತಸ್ಮರಣೀಯರು, ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡಲ್ಲೇ ಇದ್ದರೆ ನಮ್ಗೆ ಅನ್ನ ಸಿಕ್ಕಲ್ಲ. ಹಾಗಾಗಿ ಏನು ಮಾಡೋರು ಅಂತಂದರೆ ಅವರು ಈ ತನ್ನ ನಟನಾವೃತ್ತಿಯನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅದೇ ಥರ ಸ್ನೇಹಲೋಕ ಅಂತ ಹುಟ್ಟಾಕಿದ್ರು ಕ್ರಿಕೆಟ್ ಮಂಡಳಿಗೆ. ಗೊತ್ತಾಯ್ತಾ? ಅದರಲ್ಲಿ ಒಬ್ಬ ಚೇತನ್ ಆಗಿರ್ಬೋದು, ಗೊತ್ತಾಯ್ತಾ, ಒಬ್ಬರು ನಮ್ಮ ಸಂಜೀವಣ್ಣವ್ರ ಮಗ ಗೊತ್ತಾಯ್ತಾ, ಸುದೀಪ್ ಆಗಿರ್ಬೋದು, ಗೊತ್ತಾಯ್ತಾ, ಪ್ರತಿಯೊಬ್ಬರು ಹೋಗಾಡೋರು. ಏಕೆಂತಂದರೆ ಅದೊಂದು ಖುಷಿ ವಿಷಯ. ಯಾವತ್ತಾದರೂ ಒಂದು ದಿವಸ ನಾವು ಆ ಕಡೆ ಹೋಗೋದಾಗ ಸಾಟರ್ಡೆ ಸಂಡೇ ನಮಗೆ 9 ಗಂಟೆ ಆದರೂ ಸಿಗೋರು. ಹಬ್ಬ ವಿಷ್ಣು ಎಲ್ಲಿಲ್ದಲೇ ಇದ್ರೂ ಕ್ರಿಕೆಟ್ ವಿಷಯದಲ್ಲಿ ಸಾಟರ್ಡೆ ಸಂಡೇ ನ್ಯಾಷನಲ್ ಸ್ಕೂಲು ಫೀಲ್ಡಲ್ಲಿ ಸಿಗ್ತಾರಲ್ಲ ಅನ್ನೋ ಒಂದು ಖುಷಿ ಇರೋದು ನಮಗೆ. ಏಕೆಂತಂದರೆ ಅದರಿಂದನೇ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆಡೋಕ್ಕಾಗಿದ್ದು. ಇವತ್ತೇನಾದರೂ ಸಿನಿಮಾ ನಟರು ಕ್ರಿಕೆಟ್ ಆಡ್ತಾಯಿದ್ದಾರೆ ಅಂತಂತಂದರೆ ಅದರದ್ದು ಕ್ಯಾಪ್ಟನ್ಶಿಪ್ ವಹಿಸ್ಕೊಂಡು ಅದನ್ನು ಧೀಮಂತವಾಗಿ ನಡೆಸಿದ ವ್ಯಕ್ತಿತ್ವ ಇದೆ ಅಂದರೆ ಒಬ್ಬ ಸುದೀಪಿಗೆ ಸಲ್ಲಬೇಕು. ಏಕೆಂದರೆ ಎಲ್ಲರನ್ನೂ ಕಟ್ಕೊಂಡು ಆಡೋರು ಮನುಷ್ಯ. ಏಕೆಂತಂದರೆ ಅಹಂಕಾರ ಇಲ್ಲದ ವ್ಯಕ್ತಿಗಳಲ್ಲಿ ನಾನು ನೋಡಿದ್ದು ಸುದೀಪರು ಒಬ್ಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಊಟದ ಬಗ್ಗೆ ಹೇಳೋದಾದರೆ ಸರ್, ವಿಷ್ಣು ಸರ್ ಯಾವ ಥರದ ಫುಡ್ ತುಂಬ ಇಷ್ಟಪಡ್ತಾಯಿದ್ರು. ಅಂಬರೀಷ್ ಸರು ಸಹ ಅವ್ರಿಗೆ ಅದೇ ಹನಿ ಕೇಕ್ ಅಂದರೆ ತುಂಬ ಇಷ್ಟ ಇತ್ತಂತೆ. ಮಂಡ್ಯದ ಹನಿ ಕೇಕ್ ಅಂದರೆ ನಿಮಗೆ ಬೆಲ್ಲದ ಮಿಠಾಯಿ ಹೇಗೋ ಅವ್ರಿಗೆ ಹನಿ ಕೇಕು. ಸೊ ಇನ್ನು ಊಟದ ವಿಚಾರಕ್ಕೆ ಬಂದಾಗ ಇಬ್ಬರು ಹೇಗೆ ಸರ್ ಅಂತ? ಸರ್, ಏನಾಗೋದು ಅಂತಂದರೆ ವಿಷ್ಣುವರಿಗೆ ನಾನು ನೋಡಿದ ಮಟ್ಟಿಗೆ, ತುಂಬ ಹತ್ತಿರದಿಂದ ನೋಡಿದ ಮಟ್ಟಿಗೆ ಹೇಳೋದಾಯಿತು ಅಂತಂತಂದರೆ ಸಾತ್ವಿಕ ಆಹಾರಗಳು ಅಂದರೆ ತುಂಬ ಇಷ್ಟ. ಹೌದು, ಸಾತ್ವಿಕ ಆಹಾರಗಳು ಅಂದರೆ ತುಂಬ ಇಷ್ಟ. ಅದು ನನಗೆ ಗೊತ್ತಿಲ್ಲ ಕಣಮ್ಮ. ಬಟ್ ಅಂಬರೀಷ್ ಹಂಗಲ್ಲ. ಯಾಕೆ ಅಂತಂತಂದರೆ ಅವನಿಗೆ ಕಡಿಮೆ ತಿಂತಿದ್ದೇ ಕಮ್ಮಿ. ಕಡಿಮೆ ಅಂದರೆ ಒಂದು 6-7 ಥರ ಐಟಮ್ಸ್ ಇರಬೇಕು. ಇಲ್ಲಾಂದರೆ ಹಿಂಗೆ ನೋಡ್ಬಿಟ್ಟು ಇದೇನೈತೆ. ರಾಮ್ಲಿಂಗು ಅಂತ ನಮ್ಮ ಆತ್ಮೀಯ ಸ್ನೇಹಿತ, ನನಗೆ ಗೊತ್ತು ಇವತ್ತೂ ಸಹಿತ. ರಾಮ್ಲಿಂಗು ಮನೆಯಿಂದ ಕೈಮಾ ಬರುತ್ತೆ ಅಂತಂತಂದರೆ ಎಲ್ಲ ಕೆಲಸನೂ ಬದಿಗಿಟ್ಟು ಕೂತ್ಕೊಂಡ್ಬಿಡೋರು. ಗೊತ್ತಾಯ್ತಾ? ಹಂಗೆ ನಡೆಯೋದು ತುಂಬ ಚೆನ್ನಾಗಿ. ನಿಮ್ಗೆ ಏನು ನೆನಪಾಗುತ್ತೆ ಸರ್ ವಿಷ್ಣು ಸರ್ ಅಂದ ತಕ್ಷಣ? ಅಮ್ಮ, ನನಗೆ ವಿಷ್ಣು ಸರ್ ಅಂತಂತಂದರೆ ಆ ಹಳೆಯ ಮನೆಯಲ್ಲಿ ಕೂತ್ಕೊಳ್ತಾ ಇದ್ದಿದ್ದು, ಆಧ್ಯಾತ್ಮಿಕದ ಬಗ್ಗೆ ಮಾತಾಡ್ತಾ ಇದ್ದಿದ್ದು, ಬಾಬಿಯಮ್ಮ ಕೂತಿರೋರು, ವಿಷ್ಣು ಕೂತಿರೋರು, ರಾಕ್ಲೈನ್ ವೆಂಕಟೇಶ್ ಕೂತಿರೋರು, ಅಂಬರೀಷ್ ಕೂತಿರೋನು. ಎಲ್ಲ ಆದಮೇಲೆ 9-9:30 ಆದಮೇಲೆ
ಎಷ್ಟು ಚೆನ್ನಾಗಿರೋದು ಅಂತಂದರೆ ನೀನು ಅವ್ರು ಎದ್ದೋಗೋ ಟೈಮ್ಗೆ ಬರ್ತಿಕೊಳ್ಳಲು ನನ್ನ ಮಗನೇ ಗೌಡ ಅಂತೇಳ್ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಅವ್ರು ಹಿಂಗೆ ಒಂದು ಸತಿ ಲೆಫ್ಟ್ ಹ್ಯಾಂಡಲ್ಲಿ ಹೊಡೆದು ಹಿಂಗೆ ಹೋಗ್ಬೇಕಾದ್ರೆ ನಡೀರಿ ನಡ್ರಪ್ಪ ಊಟ ಮಾಡಿದ್ರೆ ಆಯಾ ಬಿಡಮ್ಮ ನಮಗೆ ಯಾವುದೇ ಕಾರಣಕ್ಕೆ ಬಿಸಿಬೇಳೆ ಭಾತಾಗಲಿ ವೆಜಿಟಬಲ್ ಪಲಾವ್ ಆಗಲಿ ಬೇಡ ಎಡ್ರ ನನ್ನ ಮಕ್ಕಳ ನಮ್ಮ ಮನೆಗೆ ಹೋಗೋಣ ಅಂತ ಎಬ್ಬರಿಸ್ಕೊಂಡು ಅಲ್ಲಿ ಹೋಗ್ತಾಯಿದ್ದ. ಏಕೆಂದರೆ ಅವ್ರ ಮನೆ ಅಲ್ಲೇ ಹತ್ರ ಅಲ್ವಾ ಜೆ ಪಿ ನಗರದಲ್ಲಿ, ಹಂಗಾಗಿ ಹೋಗ್ತಾಯಿದ್ವಿ. ಏಕೆಂದರೆ ನಾನು ಹೇಳೋದು ಇಷ್ಟೇ ಮಗಳೇ, ಕೊನೆಗಳು ಎದ್ದು ನೆನಪು ಒಂದೇನೆ. ಇದನ್ನು ಹೇಳ್ತಾ ಹೋದರೆ ಇನ್ನೊಂದು ಸತಿ ಬಾ ಒಳ್ಳೊಳ್ಳೆ ವಿಷಯಗಳು ಹೇಳ್ತೀನಿ. ಅದು ವಿಷ್ಣು ಸರ್ ಅಂತಂದರೆ ತುಂಬ ಸೆನ್ಸಿಟಿವು, ತುಂಬಾ ಸೆನ್ಸಿಟಿವ್ ಅಂತಂದರೆ ಲೈಕ್ ಇದು ತಾಯಿ ತೀರ್ಕೊಂಡಾಗ ತುಂಬಾ ನೊಂದ್ಕೊಂಡಿದ್ರಂತೆ. ಎಷ್ಟೋ ದಿನ ಶೂಟಿಂಗ್ ಎಲ್ಲ ಹೋಗೇ ಇರಲಿಲ್ವಂತೆ. ಸೊ ಅಷ್ಟು ತಾಯಿ ಅಂದರೆ ಪ್ರೀತಿ, ಲೈಕ್ ಅದು ದುಃಖನ ತಡ್ಕೊಳಕ್ಕಾಗ್ತಾ ಇರಲಿಲ್ಲ, ಆ ಥರದ ವ್ಯಕ್ತಿತ್ವ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅವ್ರ ತಾಯಿ ಜೊತೆ ಇರೋ ಫೋಟೋಗಳು ಮಾತ್ರ ನಾನು ತುಂಬ ಸಲ ನೋಡಿದ್ದೀವಿ. ಅಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ದಿದ್ದು ನಾವು. ಒಳಗಡೆ ಏನಾದ್ರು ಮಳೆ ಗಿಳೆ ಬಂದರೂ ಇದಾಯಿತು ಅಂತಂದರೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಇಲ್ಲ ಅಂತಂದರೆ ಒಂದು ಹೊರಗಡೆ ಕಾರಿಡಾರ್ ಇರ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಹಾಗಾಗಿ ವಿಷ್ಣು ಭಾಳ ನೆನಪಾಗ್ತಾರೆ ನನಗೆ, ತುಂಬ ನೆನಪಾಗ್ತಾರೆ ಸರ್. ಯಾವ ಕಡೆಯಿಂದ ನೋಡಿದ್ರು ಅವರು ಸ್ಫುರದ್ರೂಪಿ ಸರ್. ಹೌದು. ಸೊ ಹೇಗೆ ಮೇಂಟೈನ್ ಮಾಡ್ತಾಯಿದ್ರು ಹೀರೋ, ಯಾವಾಗಲೂ ಚೆನ್ನಾಗಿ ಕಾಣಬೇಕಾಗಿರುತ್ತೆ. ಅಫ್ಕೋರ್ಸ್ ಅವ್ರು ಚೆನ್ನಾಗೇ ಇದ್ದರು. ಸೊ 360 ಡಿಗ್ರಿ ಚೆನ್ನಾಗಿದ್ದಿದ್ದ ನಟರಲ್ಲಿ ಅವರು ಕೂಡ ಒಬ್ಬರಂತೆ. ಯಾವ ಕಡೆ ಆ್ಯಂಗಲ್ ಇಟ್ರು, ಕ್ಯಾಮ್ರಾ ಆ್ಯಂಗಲ್ಲು ಎಲ್ಲ ಕಡೆನೂ ಸೂಪರ್ಬ್ ಲುಕ್ ಅಂತೆ ಅವ್ರದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಅಮ್ಮ ನಾನು ನೋಡ್ದಂಗೆ ಯಾವುದೇ ಇದನ್ನು ಮೇಕಪ್ ಹಚ್ಕೊಳ್ತಾ ಇರಲಿಲ್ಲ. ವಿತೌಟ್ ಮೇಕಪ್ ನೋಡೋಕ್ಕೆ ವಿಷ್ಣು ಎಷ್ಟು ಮುದ್ದಾಕೊಂಡವರು ಅಂದರೆ ಎಷ್ಟೋ ಸರಿ ನಾನು ಹಿಂಗೆ ಪಾಠ ಮಾಡಿ ಸರ್ ನೀವು ಯಾಕೆ ಮೇಕಪ್ ಹಾಕೊಳ್ತೀರಾ ಅಂತಂತಂದರೆ, ಮೇಕಪ್ ಆರ್ಟಿಸ್ಟ್ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ದುಡ್ಡು, ಸುಮ್ಮನೆ ರೀ ಪಾಪ ಅಂತ ಅನ್ನೋರು. ಏಕೆ ಅಂತಂತಂದರೆ ಯಾವುದನ್ನು ಜಾಸ್ತಿ ಮರೆಯೋಕ್ಕಾಗಲ್ಲ ನನಗೆ ಅಂದರೆ ಕಲಾಕೃತಿ ಕಣಮ್ಮ. ಭಾರ್ಗವ ಅವ್ರದ್ದು ಕಲಾಕೃತಿ ಅಂತ, ರಾಜಾರಾಮಣ್ಣ ಆಮೇಲೆ ಭಾರ್ಗವ ಅವ್ರು ಮಾಡಿದ್ರಲ್ಲ ಆ ಕಲಾಕೃತಿ ಇದೆಯಲ್ಲ, ಅದರಲ್ಲಿ ವಿಷ್ಣು ಪರ್ಮನೆಂಟ್ ಹೀರೋ, ನಾವೆಲ್ಲ ಆಸ್ಥಾನ ಕಲಾವಿದರು. ನಾನೇ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಉಮಾಶ್ರೀ ಆಗಿರ್ಬೋದು, ಗೊತ್ತಾಯ್ತಾ, ಮಾನು ಆಗಿರ್ಬೋದು, ಪ್ರತಿಯೊಬ್ಬರನ್ನೂ ಕರೆದು ಕೆಲಸ ಕೊಡೋರು, ದುಡ್ಡು ಕೊಡೋರು, ಗೊತ್ತಾಯ್ತಾ. ಅದನ್ನು ಮರೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಅಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಕಲಾವಿದರು ಬರೋರು, ಗೊತ್ತಾಯ್ತಾ. ಅದು ಯಾವುದನ್ನು ಮರೆಯೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಮಾಡಿದ್ದು ಸುಮಾರು 38ರಿಂದ 40 ಪಿಕ್ಚರ್ ಮಾಡಿದ್ದೀನಿ ವಿಷ್ಣುವ್ರ ಜೊತೆಲಿ. ದೊಡ್ಡ ಇದ್ದಾರೆ ಅಂದರೆ ಏನೋ ಒಂದು ಖುಷಿ, ನಮ್ಮವನು ಅಂತ ಆ ಒಂದು ಒಳ್ಳೆ ಹೆಸರಿದೆ. ಶಂಕರ್ನಾಗೂ ಅಷ್ಟೇ, ಭಾಳ ಬೇಗ ಊಟ, ಗೊತ್ತಾಯ್ತಾ. ಅದೊಂದು ನೋವು ತಡ್ಕೊಳಕ್ಕಾಗಲ್ಲ. ಅದಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಮನಸ್ಸಿನಲ್ಲಿರ್ತಾರೆ. ಏಕೆಂದರೆ ಮನದಲ್ಲೇ ಇರುವವಿಗೆ ಮನೆ ಬೇರೆ ಬೇಕು. ಡೇ ಅಂದರೆ ಯಾವುದು ಸರ್? ನೀವು ಅವ್ರ ಜೊತೆ ಕಳೆದಿದ್ದು ಕ್ಷಣ ತುಂಬ ಮೆಮೊರಬಲ್, ನಿಮ್ಗೆ ಅವಾಗವಾಗ ಕಾಡುತ್ತೆ ಅನ್ನೋದು, ನೆನಪಿಗೆ ಬರುತ್ತೆ ಅನ್ನೋದು, ಆ ಥರದ ದಿನ ಯಾವುದು? ಜೊತೆಗೆ ಯಾರ ಹತ್ರನೂ ಇಲ್ಲಿವರೆಗೂ ವಿಷ್ಣು ಸರ್ ಬಗ್ಗೆ ಹಂಚ್ಕೊಳ್ದಿರೋದು ಏನಾದರೂ ಇದೆಯಾ ಸರ್ ವಿಷಯ? ಆ ಥರ ಹೇಳೋದಾಯಿತು ಅಂತಂದರೆ ಏನಾಯಿತು ಅಂದರೆ, ಕೌಂತೆಯ ಅಂತ ಒಂದು ಹೋಟ್ಲಿತ್ತು ಚಿಕ್ಕಮಂಗ್ಳೂರಲ್ಲಿ. ಔಟ್ಡೋರ್ಗೆ ಹೋಗ್ತಾಯಿದ್ವಿ ನಾವು. ಔಟ್ಡೋರ್ಗೆ ಹೋದಾಗ ಏನಾಯಿತು, ನಾನು ಸ್ವಲ್ಪ ಲೇಟಾಗಿತ್ತು ಹೋಗೋದು. ವಿಷ್ಣು ಒಂದು ಸ್ವಲ್ಪ ಶಿಸ್ತಿನ ಸಿಪಾಯಿ, 10 ಕಾಲಿಗೆಲ್ಲ ಮಲಗಿಬಿಟ್ಟಿದ್ರು. ಅವಾಗ ಏನಾಗಿತ್ತು ಅಂತಂದರೆ ಫುಲ್ಲು ಟೈಟ್ ಪ್ಯಾಕ್ ಹೋಗಿತ್ತು ಕೌಂತೆಯ, ಇರಲಿಲ್ಲ. ಕೊನೆಗೆ ತುಂಬಾ ಇದು ಮಾಡ್ತಾಯಿದ್ರು. ಅದಕ್ಕೆ ನಾನೇನು ಮಾಡಿದೆ, ಏನು ವರಿ ಮಾಡಬೇಡ, ಬೆಳಗ್ಗೆ ಖಾಲಿ ಆದಾಗ ರೂಮ್ ಕೊಡು, ನನಗೆ ಇಲ್ಲೇ ಮಲ್ಕೊಳ್ತೀನಿ, ಗೊತ್ತಾಯ್ತಾ, ನನಗೆ ಇದು ಮಾಡಿಕೊಡು ಅಂತ. ಸೊ ಮಲ್ಕೊಂಡೆ. ಸ್ವಲ್ಪ ಸೊಳ್ಳೆ ಕಾಟ ಆಯಿತು. ಆವಾಗ ಭಾಳ ಮಾಡಿ ಯಾರೋ ಬಂದಂಗೆ ಆಯಿತು ಅಂತ ವಿಷ್ಣು ಆಚೆ ಬಂದರು. ದುಡ್ಡು ಯಾಕಿಲ್ಲಿ ಮಲಗಿದ್ದೀರಾ? ಅಲ್ಲ ಸರ್, ನಿಮ್ಮನ್ನು ಎಬ್ಬರಿಸ್ಬೇಕಲ್ಲ ಅಂತ ಮಲಗಿದ್ದೀವಿ. ಒಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ ಹಿಂಗೆ ಅಂತ. ಸೊಳ್ಳೆ ಕಾಟ ಮಲಗೋಕ್ಕಾಗ್ತಾಯಿರಲಿಲ್ಲ, ನೀವು ಇದು ಮಾಡಿದ್ದು ಒಳ್ಳೆ ಆಯಿತು, ಬರ್ರಿ ನನ್ನ ರೂಮ್ಗೆ ಅಂತ ಕರ್ಕೊಂಬಂದು ಅವ್ರದ್ದು ಸೂಟ್ ರೂಮ್ ಮುಂದುಗಡೆ ದಿವಾನ ಇತ್ತು, ಇಲ್ಲಿ ಮಲ್ಕೊಳ್ಳಿ ಅಂತೇಳಿ ಸುತ್ತ ಸ್ಪ್ರೇ ಹೊಡೆದ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ, ಯಾಕೆ ಇಷ್ಟು ಲೇಟು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಆಮೇಲೆ ಮಲಗಿ ಬೆಳಗ್ಗೆ 5:15 ಗಂಟೆಗೆ ಎದ್ದು ಯೋಗ ಮಾಡ್ತಾಯಿದ್ರು. ಹೌದು, 5:15 ಎದ್ದು ಯೋಗ ಮಾಡ್ತಾಯಿದ್ರು. ಅದು ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರೋ ಒಬ್ಬ ಕಲಾವಿದನಲ್ಲಿ ನಾನು ಕಂಡ ಗುಣಗಳಲ್ಲಿ ಶ್ರೇಷ್ಠ ಗುಣಗಳಲ್ಲಿ ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದಾಗಿರ್ಬೋದು. ಆಮೇಲೆ ಇನ್ನೊಂದು ಸತಿ ಏನು ಅಂತಂದರೆ, ಅದೇ ನಾನು ನಿಮಗೆ ನೈಕಾರ್ಪೇಟೆಯಿಂದ ಡ್ಯಾಮ್ಗೆ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ,
ಆವಾಗ ಎಲ್ಲ ಆರ್ಟಿಸ್ಟ್ಗಳಿದ್ದರು ಅವರು. ಈ ಥರದ ಘಟನೆಗಳು ಬೇಕಾದಷ್ಟಿದೆ. ಇನ್ನೊಂದು ಸತಿ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು, ಶಿಂಷಾದಲ್ಲಿ ಶೂಟಿಂಗು, ಕಲಾಕೃತಿದು. ಆವಾಗ ವಿಷ್ಣು ಒಬ್ಬರೇ ಹೋಗ್ಬಿಟ್ಟು ಒಬ್ಬರೇ ಬರೋದು, ಲೇಟ್ ನೈಟು. ಆವಾಗ ಜೊತೆಲಿ ಹೋಗೋಕ್ಕೆ ಸೆಲೆಕ್ಟ್ ಮಾಡಿದ್ದು ಭಾರ್ಗವ ಅವರು ನನ್ನನ್ನು, ಗೊತ್ತಾಯ್ತಾ, ನೀವು ಜೊತೆಲಿ ಹೋಗ್ಬಿಟ್ಟು ಬನ್ನಿ ಅಂತ. ಒಂದು ಪ್ರತಿಷ್ಠಿತವಾದ ಮದುವೆ ಇದು. ಅಲ್ಲಿಗೆ ಯಾರ್ಯಾರು ಹಾಡೋಕ್ಕೆ ಬಂದಿದ್ದರು ಅಂದರೆ ಜೇಸುದಾಸ್ ಬಂದಿದ್ದರು ಹಾಡೋದಕ್ಕೆ, ಗೊತ್ತಾಯ್ತಾ. ತುಂಬ ದೊಡ್ಡ ಮದುವೆ, ದುಡ್ಡು ಆದರೆ ಬೆಳ್ಕರಿಲಿ ವಿಷ್ಣು ಸಾರ್, ನನಗೇನಿದ್ದೆ ಬರಲ್ಲ. ಇದು ನಿಜವಾಗ್ಲೂ ಒಂದು ಮಹಾನ್ ದೊಡ್ಡ ಮದುವೆ. ಎಲ್ಲದಕ್ಕಿಂತನೂ ಮೇರು ಪರ್ವತಗಳೆಲ್ಲ ಹಾಡ್ತಾಯಿದ್ದಾರೆ. ಒಬ್ಬರು ಹಾಡ್ತಾಯಿದ್ರೆ ಮುಂದುಗಡೆ ಎಲ್ಲರೂ ಕೂತ್ಕೊಂಡು ಕರೆಕ್ಟಾಗಿ ತಿಲ್ಲನ ಹಾಕೋರು ಕೂತ್ಕೊಂಡಿಗೆ, ಹೆಣ್ಮಕ್ಳು ಶಾಸ್ತ್ರೀಯವಾದ ಸಂಗೀತ ಹಾಡ್ತಾಯಿದ್ದಿದ್ದು. ಅದಕ್ಕಿಂತಲೂ ಇನ್ನೇನು ಬೇಕು, ಅದೆಲ್ಲ ಮರೆಯಲಾಗದೇ ಇರೋವಂಥ ಘಟನೆಗಳು ವಿಷ್ಣುವ್ರ ಜೊತೆಲಿ. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಾಗ 1:30, 2 ಆಗಿತ್ತು. ಹೌದು, 2 ಗಂಟೆ ಆಗಿತ್ತು ಶಿಂಷಾಗೆ ಹೋದಾಗ. ಆವಾಗ ಅವ್ರನ್ನ ಇಳಿಸಿ ನಾನು ಬಂದು ಇಳ್ಕೊಂಡು, ನನಗೆ ಬೆಳಿಗ್ಗೆ 11 ಗಂಟೆವರೆಗೂ ದೊಡ್ಡಣ್ಣಂಗೆ ಹೇಳ್ಬಿಟ್ಟು 11 ಗಂಟೆಗೆ ಬರಲಿ ಅಂತ. ಹಾಗಾಗಿ ಪಿಕ್ಚರ್ ಹೆಸರು ಕರುಣಾಮಯಿ. ಅವರು ಕರುಣಾಮಯಿ ವಿಷ್ಣು ಸರ್ ಕೂಡ. ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾಯಿದ್ರಂತೆ. ಅವ್ರ ಹತ್ರ ಕವರ್ಗಳಿರ್ತಾಯಿತ್ತಂತೆ, ಎಲ್ಲೋ ಮತ್ತು ರೆಡ್. ಸೊ ರೆಡ್ ಎಷ್ಟು ಹಾಕಬೇಕೋ ದುಡ್ಡು ಅಷ್ಟು, ಎಲ್ಲೋಗೆ ಎಷ್ಟು ಹಾಕಬೇಕೋ ಅಷ್ಟು, ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವ್ರ ಕೈಗೆ ಇಟ್ಬಿಟ್ಟು ಬರ್ತಾಯಿದ್ರಂತೆ ಸರ್. ವಿಷ್ಣುದು ನಾನು ನೋಡ್ದಂಗೆ ಒಂದು ಗುಡ್ ಏನು ಗೊತ್ತೇನಮ್ಮ, ಲೆಫ್ಟ್ ಹ್ಯಾಂಡ್, ಈಸ್ ಲೆಫ್ಟ್ ಹ್ಯಾಂಡ್. ಹಂಗಾಗಿ ಏನೇ ಕೊಡಬೇಕಾದ್ರೂ ಬಲಗೈಗೆ ಗೊತ್ತಾಗ್ತಿರ್ಲಿಲ್ಲ, ಹಂಗೆ ಸಹಾಯ ಮಾಡೋರು. ಅರ್ಥ ಆಯ್ತಾ. ಎಷ್ಟೋ ಜನಕ್ಕೆ ಹಿಂಗೆ ಬರಬೇಕಾದ್ರೆ ಹಿಂಗೆ ಥ್ಯಾಂಕ್ಸ್ ಕೊಡ್ತಾರೇನೋ ಅನ್ಬೇಕು, ಆ ಥರ ಕೊಡೋರು. ಅರ್ಥ ಆಯ್ತಾ. ತೋರಿಕೆ ಮನುಷ್ಯ ಅಲ್ಲ, ಗೊತ್ತಾಯ್ತು, ಹೃದಯವಂತ. ಸರ್, ಆಗಿನ ನಟರಲ್ಲಿ ಇದ್ದಿದ್ದು ಒಂದು ಸ್ನೇಹ ಮತ್ತು ಗೆಳೆತನ ಒಡನಾಟದ ಬಗ್ಗೆ ಹೇಳೋದಾದರೆ, ವಿಷ್ಣು ಸರ್ ಶಂಕರ್ನಾಗ್ ಸರ್ ಸಿನಿಮಾ ಮಾಡಿದರು, ವಿಷ್ಣು ಸರ್ ಅಂಬರೀಷ್ ಸರ್ ಸಿನಿಮಾ ಮಾಡಿದರು, ವಿಷ್ಣು ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾ ಮಾಡಿದರು. ಈಗಿನ ಇದರಲ್ಲಿ ನಾವು, ಈಗಿನ ಪೀಳಿಗೆಯಲ್ಲಿ ನಾವು ಆ ಥರದನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಸ್ಟಾರ್ ವಾರ್ ಆಗುತ್ತೆ. ಆವಾಗ ಅದು ಯಾವುದು ನೋಡೇ ಇಲ್ಲ ನಾವು. ಒಡ ಹುಟ್ಟಿದವರು, ಕಿಟ್ಟು ಪುಟ್ಟು ಅಂತೆ ಎಂತೆಂಥ ಸಿನಿಮಾಗಳು ಸರ್, ಅವ್ರದ್ದೆಲ್ಲ ಕಾಂಬಿನೇಷನು. ವಿಷ್ಣು ಸರ್ದು ಅಂಬರೀಷ್ ಸರ್ದೇ ಆಗಿರ್ಬೋದು, ಎಂತೆಂಥ ಕಾಂಬಿನೇಷನು. ಅದರಲ್ಲಿ ಒಂದು ಸ್ಮಾಲ್ ಏನಾದರೂ ತಪ್ಪು ಹುಡ್ಕೋಣ ಅಂತ ಅಂದರೂ ಏನೂ ಸಿಗೋದಿಲ್ಲ. ಆ ಥರದ ಪಿಕ್ಚರ್ಗಳು, ಆ ಥರದ್ದು ಏನಾದರೂ ಒಂದು ಮೆಸೇಜ್ ಇರ್ತಾಯಿತ್ತು. ಅಣ್ಣ ತಮ್ಮ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ಸ್ನೇಹ ಅಂದರೆ ಇದಲ್ವಾ ಅಂತ ಸಿನಿಮಾಗಳ ಮೂಲಕನೂ ಅವರು ಮೆಸೇಜ್ ಕೊಟ್ಟಿರುವಂಥದ್ದು. ಸೊ ಅದು ಇದು ಆ ಒಂದು ಹೊಂದಾಣಿಕೆ ಗುಣ ಇದೆಯಲ್ಲ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಅವ ಏನಾಗೋದು ಅಂತಂದರೆ, ಅವಾಗೆಲ್ಲ ನಮ್ಮ ಶಾಲೆಗಳು, ನಮ್ಮ ಶಾಲೆ ಎಲ್ಲ ಕನ್ನಡ ಶಾಲೆಗಳು. ಅರ್ಥ ಆಯ್ತೇನಮ್ಮ. ನಮಗೆ ಇಂಗ್ಲೀಷಿನ ಗಂಧ ಗಾಳಿನೂ ಗೊತ್ತಿಲ್ಲ ನಮಗೆ. ಅರ್ಥ ಆಯ್ತೇನಮ್ಮ. ನಾವೆಲ್ಲ ಒಂದು ಸೋಮೇಶ್ವರ ಶತಕ ಓದ್ದವರು. ಹಿತವಂ ತೋರುವನಾತ್ಮ ಬಂಧು ಪರೆವಾತಂ ತಂದೆ ಸದ್ಧರ್ವದ ಸತಿಯ ಸರ್ವಕ್ಕೆ ಸಾತನಂ ವರ್ಣ ಮಾತ್ರಂ ಕಲುಹಿದಾತಂ ಗುರು ಸುತನೇ ಸದ್ಗತಿದಾತನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಒಂದು ಸೋಮೇಶ್ವರ ಶತಕ ಆಗಿರ್ಬೋದು, ಇನ್ನೊಂದು ಒಂದು ಸರ್ವಜ್ಞ ವಚನ ಆಗಿರ್ಬೋದು. ನೀನೊಂದು ವಿಷಯ ಹೇಳ್ತೀನಿ ತಿಳ್ಕೊ, ಕನ್ನಡ ಶಾಲೆಯಲ್ಲಿ ಓದ್ದವರು, ಕನ್ನಡ ಶಾಲೆಯಿಂದ ಕಲಿತವರು ಯಾವತ್ತೂ ಸಹಿತ ತನ್ನತನವನ್ನು ಬಿಟ್ಟು ಕೊಟ್ಟಿಲ್ಲ. ಕರ್ಪೂರದಂಗೆ ಅವರ ಜೀವನನ ಸುಟ್ಕೊಂಡು ಇನ್ನೊಬ್ಬರಿಗೆ ಆರತಿಯಾಗಿದ್ದಾರೆ, ಇನ್ನೊಬ್ಬರಿಗೆ ಬೆಳಕಾಗಿದ್ದಾರೆ. ಅರ್ಥ ಆಯ್ತೇನಮ್ಮ. ಒಂದು ಕಾನ್ವೆಂಟ್ ಸಂಸ್ಕೃತಿ ಅದಲ್ಲಮ್ಮ. ಒಬ್ಬ ಕೂಲಿ ಮಾಡೋನು, ಕನ್ನಡ ಶಾಲೆಯಲ್ಲಿ ಓದೋನು, ಹಮಾಲಿ ಕೆಲಸ ಮಾಡಿದ್ರು ತಂದೆ ತಾಯಿಗೆ ಒಪ್ಪತ್ತಾದ್ರೂ ಗಂಜಿ ಬಿಟ್ಟಿದ್ದಾನೆ ಹೊರತು ತೊಗೊಂಡೋಗಿ ವೃದ್ಧಾಶ್ರಮದಲ್ಲಿ ಸೇರಿಸಿಲ್ಲ. ಕರೆಕ್ಟಾ ಮಕ್ಕಳೇ? ಎಲ್ಲ ಕಾನ್ವೆಂಟಲ್ಲಿ ಓದ್ಬಿಟ್ಟು ಫಾರಿನಲ್ಲಿ ಸೆಟ್ಲಾಗ್ತೀರಿ, ನಿಮ್ಮ ಇಷ್ಟ ಬಂದವ್ರನ್ನ ಮದುವೆ ಆಗ್ತೀರಿ. ಸಂತೋಷ, ಅಷ್ಟೇ ಸಂತೋಷನ ತಾಯಿ ತಂದೆಗೂ ಕೊಡಬೇಕು. ವೃದ್ಧಾಶ್ರಮದಲ್ಲಿ ಸೇರಿಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಡೋದಲ್ಲ. ಆ ವಯಸ್ಸಾದ ಜೀವಕ್ಕೆ ಏನು ಬೇಕು ಅಂದರೆ, ಈಗ ನನ್ನ ತೊಡೆ ಮೇಲೆ ನನ್ನ ಮೊಮ್ಮಗನ ನೋಡ್ದಲ್ಲ, ಆ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು. ಅಜ್ಜ ಅಜ್ಜಿ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು. ಆವಾಗ ಅವ್ರು ಕೂರಿಸ್ಕೊಂಡು ಕತೆ ಹೇಳ್ತಾರೆ. ಅದೇ ದೊಡ್ಡ ಯೂನಿವರ್ಸಿಟಿ,
ಅದಕ್ಕಿಂತನೂ ಅಜ್ಜಿಗಿಂತನೂ ದೊಡ್ಡ ಯೂನಿವರ್ಸಿಟಿ ಅನ್ನೊಂದಿಲ್ಲ ನನ್ನ ದೃಷ್ಟಿಲಿ. ತಮಾಷೆಗಲ್ಲ, ಅಜ್ಜಿ ಏನು ಕಲಿಸ್ತಾರಲ್ಲ ಪ್ರತಿಯೊಂದನ್ನು ಕಲಿಸ್ತಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಮನೆಗೆ ಯಾರಾದರೂ ಬಂದಿದ್ದರೆ ಈ ಥರ ಇದ್ದರೆ ಕಾಲು ಮುದ್ರಕೊಪ್ಪ, ಅವ್ರ ಎದುರುಗಡೆ ಕಾಲು ಚಾಚ್ಕೋಬಾರ್ದು, ಅದರಿಂದನೂ ಹೇಳ್ಕೊಡ್ತಾರೆ. ಅದನ್ನೇ ಕೈಲಾಸ ಬೀಳೋದು. ಮಕ್ಕಳ ಪಾಠ ಮನೇಲಲ್ವೇ ಮೊದಲು ಕಲಿಸ್ಬೇಕಾಗಿರೋದು. ಅದು ಕನ್ನಡ ಇದೆಯಲ್ಲಮ್ಮ, ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನೂ ಒಂದು. ಯಾಕೆ ಅಂತ ಕೇಳಿದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ. ಕನ್ನಡ ಕನ್ನಡ ಬರೀ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ಅದು ಅರ್ಥ ಆಯ್ತಾನಮ್ಮ. ಇನ್ನೊಂದು ಜನ್ಮ ಅಂತ ಇದ್ದರೆ ಸತ್ಯವಾಗಲೂ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಆಸೆ ಕಣ. ಕನ್ನಡ ನಾಡಲ್ಲೇ ಹುಟ್ಟಬೇಕು. ಅದಕ್ಕಿಂತಲೂ ಶ್ರೇಷ್ಠ ಅದು ಇನ್ನೊಂದಿಲ್ಲ ಅಲ್ವಾ. ಎಂತೆಂಥವ್ರು ನೋಡಿದ್ವಿ, ಹೌದಾ. ಡಾಕ್ಟರ್ ರಾಜ್ಕುಮಾರ್ಗಿನ್ನ ಬೇಕೇನಮ್ಮ, ವಿಶ್ವೇಶ್ವರಯ್ಯನವ್ರಿಗಿನ್ನ ಬೇಕೇನಮ್ಮ, ನಾಲ್ವಡಿಯವ್ರಿಗಿಂತ ಬೇಕೇನಮ್ಮ. ಅರ್ಥ ಆಯ್ತಾ. ಎಂತೆಂಥ ಮಹಾನುಭಾವರು. ಗುಂಡಪ್ಪನವ್ರಿಗಿಂತನೂ ಒಬ್ಬ ಭೈರಪ್ಪನವ್ರಾಗಿರ್ಬೋದು. ಕನ್ನಡಕ್ಕೋಸ್ಕರ ಕಷ್ಟಪಟ್ಟಂಥ ಜೀವಗಳಿದಾವಲ್ಲಮ್ಮ, ಅವನು ಮರೆಯೋಕ್ಕಾಗತ್ತಾ. ಅರ್ಥ ಆಯ್ತಾ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ನೀನು ಬಂದು ಇಂಟರ್ವ್ಯೂ ಮಾಡಿದ್ದು ತುಂಬ ಸಂತೋಷ ಆಯ್ತು ಮಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಖುಷಿ ಆಯಿತು ನಿಮ್ಮ ಮಾತುಗಳನ್ನ ಕೇಳಿ, ತುಂಬಾ ಖುಷಿ ಆಯಿತು. ನಾವು ಯಾವತ್ತು ಕಾಲ್ ಮಾಡಿ ಕೇಳಿದ್ರು ನೀವು ತುಂಬಾ ಪ್ರೀತಿಯಿಂದ ಕರೆದು ನಮಗೆ ಸಂದರ್ಶನವನ್ನು ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ಹುಷಾರಾಗಿ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಟ ದೊಡ್ಡಣ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.